ಗಂಟೆ ಆಗಿದೆ. ಎಲ್ರು ನಾನು ಹೇಳಿದಂಗೆ ಹಿಂದೆ ಹೇಳ್ಬಿಡಿ. ನಾನು ಹೇಳಿದ್ಮೇಲೆ, ಓ ನನ್ನ ಪ್ರೀತಿಯ ದೇವರೇ, ನನ್ನ ಪ್ರೀತಿಯ ದೇವರೇ, ಇಂದು ನೀನು ನನಗೆ ಕೊಟ್ಟ ಇಂದು ನೀನು ನನಗೆ ಕೊಟ್ಟ ಈ ಹೊಸ ದಿನದ ಉಡುಗೊರೆಗಾಗಿ, ಈ ಹೊಸ ದಿನದ ಉಡುಗೊರೆಗಾಗಿ, ನೀನು ಆಶೀರ್ವದಿಸಿದ ಆರೋಗ್ಯ, ನೀನು ಆಶೀರ್ವದಿಸಿದ ಆರೋಗ್ಯ, ಶಕ್ತಿ ಮತ್ತು ಶಾಂತಿಗಾಗಿ ಶಕ್ತಿ ಮತ್ತು ಶಾಂತಿಗಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಾವು ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಾವು ವ್ಯಾಯಾಮ, ಪ್ರಾಣಾಯಾಮ ಮತ್ತು ಧ್ಯಾನದ ಅಭ್ಯಾಸವನ್ನು ಪ್ರಾರಂಭಿಸಿದಾಗ ನಮ್ಮ ದೇಹಗಳು ಬಲಗೊಳ್ಳಲಿ, ನಮ್ಮ ಮನಸ್ಸು ಸ್ಪಷ್ಟವಾಗಲಿ ಮತ್ತು ನಮ್ಮ ಆತ್ಮಗಳು ಶುದ್ಧವಾಗಲಿ. ಸಹಾನುಭೂತಿ, ಸಂತೋಷ ಮತ್ತು ನೈತಿಕತೆಯ ಜೀವನವನ್ನು ನಡೆಸುವ ಬುದ್ಧಿವಂತಿಕೆಯನ್ನು ಮತ್ತು ನಮ್ಮ ದೈನಂದಿನ ಅಭ್ಯಾಸಕ್ಕೆ ಸಮರ್ಪಿತರಾಗಿ ಉಳಿಯುವ ಶಿಸ್ತನ್ನು ನಮಗೆ ನೀಡಿ. ನಿಮ್ಮೊಂದಿಗೆ, ನಮ್ಮೊಂದಿಗೆ ಮತ್ತು ಪರಸ್ಪರರೊಂದಿಗೆ ಸಂಪರ್ಕ ಸಾಧಿಸುವ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾವು ನಿಮ್ಮಲ್ಲಿ ಗೌರವವನ್ನು ಸಲ್ಲಿಸುತ್ತೇವೆ. ಧನ್ಯವಾದಗಳು. ಈಗ ಸಿಸ್ಟಮೆಟಿಕ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಒಂದಾದ್ಮೇಲೆ ಒಂದು ಕರೆಕ್ಟ್ ಆಗಿ ಮಾಡಬೇಕು. ಸ್ಟಾರ್ಟಿಂಗ್ ವಾರ್ಮ್ ಅಪ್, ಬಾಡಿನ ವಾರ್ಮ್ ಅಪ್ ಮಾಡೋದು. ಓಕೆ, ಅಂಗೈಗಳಿಂದ ಶುರು ಮಾಡ್ಬೇಕು. ಅಂಗೈ ಒಂದ್ರ ಮೇಲೆ ಒಂದು ಹೆಂಗಿಟ್ಟು ಬೆರಳುಗಳು ಒಂದಕ್ಕೊಂದು ಟಚ್ ಆಗ್ಬೇಕು. ಆತರ ಇಟ್ಟು ರಬ್ ಮಾಡಿ, ಗಟ್ಟಿಯಾಗಿ ರಬ್ ಮಾಡ್ಬೇಕು. ರಬ್ ಮಾಡಿದ್ರೆ ನಿಮ್ ಕೈ ವಾರ್ಮ್ ಆಗ್ಬೇಕು. ಎರಡು ಅಂಗೈ ಬಿಸಿ ಆಗೋದನ್ನು ನೀವು ಫೀಲ್ ಮಾಡ್ಬೇಕು. ಸ್ವಲ್ಪ ಗಟ್ಟಿ ಮಾಡಿದ್ರೆ ಬೇಗ ಬಿಸಿ ಆಗುತ್ತೆ, ಸ್ವಲ್ಪ ನಿಧಾನ ಮಾಡಿದ್ರೆ ಬಿಸಿ ಆಗೋದಿಲ್ಲ. ಇದು ಫಸ್ಟ್ ಸ್ಟೆಪ್. ಇದಾದ್ಮೇಲೆ ಒಂದೊಂದು ಬೆರಳು, ಒಂದ್ ಕೈಯಿಂದ ಇನ್ನೊಂದು ಬೆರಳನ್ನು ತಿಕ್ಬೇಕು, ಗಟ್ಟಿಗೆ ತಿಕ್ಬೇಕು. ಫಾಸ್ಟ್ ಅಲ್ಲ, ಗಟ್ಟಿಗೆ ತಿಕ್ಬೇಕು. ಆ ಹೆಬ್ಬೆರಳು ಬಿಸಿ ಆಗಿದ್ದು ನಿಮ್ಗೆ ಫೀಲ್ ಆಗ್ಬೇಕು. ಆಮೇಲೆ ಎರಡನೇ ಬೆರಳು. ಸ್ಟೆಪ್ ಬೈ ಸ್ಟೆಪ್ ದೇಹದ ಎಲ್ಲಾ ಭಾಗಗಳನ್ನು ಬಿಸಿ ಮಾಡಬೇಕು. ಎಡಗೈ ಆದ್ಮೇಲೆ ಬಲಗೈ ಅದೇ ತರ. ಈಗ ಅಂಗೈ, ಈ ಕೈಯನ್ನ ಈ ಕಡೆ, ಎಡಗೈಯನ್ನ ಬಲಗಡೆ ತೊಡೆ ಮೇಲೆ ಇಡಿ. ತೊಡೆ ಮೇಲಿಟ್ಟು ಬಲಗೈಯಿಂದ ಎಡಗೈ ಅಂಗೈ ಮೇಲಿನ ಭಾಗ ಇದನ್ನು ಬೇಸ್ ತಿಕ್ಕಿ ಬೆರಳ ಮೇಲೆ ಎಲ್ಲ ಬಿಸಿ ಮಾಡಿ.
ಬಿಸಿ ಆಗೋವರೆಗೆ ತಿಕ್ಬೇಕು. ಸುಮ್ಮನೆ ಸ್ವಲ್ಪ ಕೈ ಅಡಿಸಿದ್ರೆ ಏನಾಗಲ್ಲ. ಸ್ವಲ್ಪ ಗಟ್ಟಿ ಬಲಗೈಯಿಂದ ಗಟ್ಟಿ ತಿಕ್ಕಿ. ಬಿಸಿ ಆದ್ಮೇಲೆ ಮತ್ತೆ ಮುಂದೆ ಮೊಳಕೈವರೆಗೆ ಮಾತ್ರ. ಎಲ್ಲ ಕಡೆ 4 ಕಡೆ, ಫ್ರಂಟು ಬ್ಯಾಕ್ ಸೈಡ್ ಎಲ್ಲ. ಕರೆಕ್ಟ್ ಆಗಿ ತಿಕ್ಕಿ. ರಿಲೇಷನ್ ಕೊರ್ನೂಲಿಂದ. ಆಮೇಲೆ ಮೊಳಕೈ ಮೇಲ್ಗಡೆ. ಗುಡ್ ಮಾರ್ನಿಂಗ್ ರಾಜು ಅವರೇ. ಬಲಗೈ. ಆಮೇಲೆ ಭುಜ. ರಾಜು ಫ್ರಮ್ ಸಿಂಧನೂರ್. ಆಮೇಲೆ ಬಲಗೈ ಅಂಗೈ ಮೇಲಿನ ಭಾಗ. ಬಿಸಿ ಮಾಡಿ ಬೇಸಿ. ಸುಮ್ಮನೆ ಹಿಂಗ್ ಕೈ ಆಡಿಸಿ ಏನಾಗಲ್ಲ. ಈಗ ಸುಮ್ಮನೆ ಸ್ವಲ್ಪ ಪ್ರೆಷರ್ ಹಾಕ್ಬೇಕು. ಹಿಂಗೆ ಕಷ್ಟ ಕೊಡ್ಬೇಕು. ಘರ್ಷಣೆ ಉಂಟಾಗುದು. ಹಾ, ಘರ್ಷಣೆ ಉಂಟಾಗಬೇಕು. ಯು ಫೀಲ್ ದ ರಬ್ಬಿಂಗ್ ಪ್ರೆಷರ್. ಮೊಳಕೈವರೆಗೆ. ಆಮೇಲೆ ಮತ್ತೆ ಮೇಲ್ಗಡೆ ಮೊಳಕೈ ಮೇಲ್ಗಡೆ ಆರ್ಮ್. ಗಟ್ಟಿಗೆ ತಿಕ್ಕಲ್ ಬಿಂದು. ನೆಕ್ಸ್ಟ್ ತಲ బాగా తిక్కండి. మసాజ్ చేయాలి. తల మసాజ్, హెడ్ మసాజ్. వెనక కూడా ఫ్రంట్ బ్యాక్ అప్. ಗಟ್ಟಿಗೆ ತಿಕ್ಕಬೇಕು. ಆಮೇಲೆ ಹಿಂಗ್ ಹೊಡಿರಿ. ಹಿಂಗೆ ನಿಮ್ಗೆ ಕೇಳಿಸ್ಬೇಕು. బాగా కొట్టుకోవాలి అన్ని దిక్కులు. చాలా జోరుతో కాదు, నిదానం. కొట్టే హాయ్ అనిపించాలి అట్లా. ఇట్లా ముష్టి తగ్గుద్దండి ఇట్లా. ఇప్పుడు ಹಣ ತಿಕ್ಬೇಕು. ಹಿಂಗೆ ವಿಭೂತಿ ಹಚ್ತಿರಲ್ಲ, ಹಂಗೆ ಎಡಗೈಯಿಂದ ಒಂದ್ಸಲ ಬಲಗೈಯಿಂದ ಒಂದ್ಸಲ, ಈ ಸೈಡ್ ಇಂದ ಈ ಸೈಡ್ ಗಟ್ಟಿಗೆ 4 ಬೆರಳಿಂದ ತಿಕ್ಬೇಕು. ಹಣೆ ಚೆನ್ನಾಗಿ ಬಿಸಿ ಆಗ್ಬೇಕು. ಆಮೇಲೆ ಎಡಗೈಯಿಂದ ಆಮೇಲೆ ಇಲ್ಲಿ ಪಕ್ಕದಲ್ಲಿ, ಹಣೆ ಪಕ್ಕದಲ್ಲಿ, ಕಿವಿ ಮುಂದೆ, ಹಣೆ ಪಕ್ಕದಲ್ಲಿ. ಆಮೇಲೆ 2 ಕಿವಿಗಳನ್ನು ತಿಕ್ಕಿ. ಈಗ ಅಂಗೈ ಮಧ್ಯಭಾಗ ಇರ್ತದಲ್ಲ, ಅಂಗೈ ಮಧ್ಯಭಾಗದಿಂದ ಕಿವಿಗಳನ್ನು ತಿಕ್ಬೇಕು, ಬೆರಳುಗಳಿಂದಲ್ಲ. ಆಮೇಲೆ 2 ಕಣ್ಣು, 2ನೇ ಬೆರಳು 3ನೇ ಬೆರಳನ್ನ ಕಣ್ಣ ಮೇಲೆ ಇಡಿ. ಹಿಂಗೆ ಇಟ್ಟು ಒಳಗಡೆಯಿಂದ ಹೊರಗಡೆ ತಿಕ್ಕಿ. ಪ್ರೆಷರ್ ಜಾಸ್ತಿ ಹಾಕ್ಬಾರ್ದು, ಕಡಿಮೆ ಹಾಕ್ಬಾರ್ದು, ಮೀಡಿಯಂ ಪ್ರೆಷರ್ ಹಾಕಿ ಹಿಂಗನ್ನಿ ಹಾಯ್ ಅನ್ಸುತ್ತೆ.
ನಿಧಾನವಾಗಿ ಒಳಗಡೆಯಿಂದ ಹೊರಗಡೆ, ಮೀಡಿಯಲ್ ಸೈಡ್ ಟು ಲ್ಯಾಟ್ರಲ್ ಸೈಡ್. ಹಿಂಗನ್ನಿ ದೇಹದ ಪ್ರತಿಯೊಂದು ಭಾಗಕ್ಕೆ ಎಕ್ಸರ್ಸೈಸ್ ಕೊಡ್ಬೇಕು. ಇಂಪಾರ್ಟೆಂಟ್ ಥೀಮ್, ಯಾವ ಭಾಗನೂ ಬಿಡ್ಬೇಕು, ಸಿಸ್ಟಮ್ಯಾಟಿಕ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕು. ಆಮೇಲೆ ಮೂಗು ಮೇಲ್ಗಡೆಯಿಂದ ಕೆಳಗಡೆ, ಅದೇ ಬೆರಳುಗಳಿಂದ ಎರಡು ಬೆರಳುಗಳಿಂದ ಮೂಗು ತಿಕ್ಕಿ ಮೇಲ್ಗಡೆಯಿಂದ ಕೆಳಗಡೆ. ನೋಸ್ नोज रब करो जिलन। हाँ सर। ऊपर से नीचे। कहाँ है वो, हॉस्पिटल में है या बल्लारी में है? नहीं हॉस्पिटल में सर, कल रात में आया। आए क्या? अच्छा करो करो। इसके बाद में दोनों होंठ लगड़ना, ऐसा ब्रश करते ना वैसा मुंह मूछ के दोनों होंठ लगड़ो ऊपर और नीचे, दो दो उंगली से, दो उंगली से, लेफ्ट टू राइट, राइट टू लेफ्ट। ಚೆನ್ನಾಗಿ ಮೇಲ್ಗಡೆ ತುಟಿ ಕೆಳಗಡೆ ತುಟಿ ಎರಡು ಬಿಸಿ ಆಗ್ಬೇಕು. ಆಮೇಲೆ ಚಿಗ್ನ ಕೆಳಗಡೆಯಿಂದ ಮೇಲ್ಗಡೆ, नीचे से ऊपर, ऐसा। और ब्यूटी पार्लर वाले करते ना ऐसा, ऐसा करना। हाँ ಆಮೇಲೆ ಇಲ್ಲಿ ಫೇಸ್ ಕಣ್ಣು ಕೆಳಗಡೆ ಬೋನ್ ಇರ್ತದಲ್ಲ, ಬೋನ್ ಅನ್ನ ಹಿಂಗ ರೌಂಡ್ 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 ತಿಕ್ಕಿ, ಈ ಎರಡು ಅಂಗ ಇದೆ ರೌಂಡ್ 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 ತಿಕ್ಕಿ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ತಿಕ್ಕಿ. ಈ ಫೇಸಿಯಲ್ ಮಸಲ್ಸ್ ಎಲ್ಲ ಆಕ್ಟಿವೇಟ್ ಆಗ್ಬಿಡ್ತಾವ. ಆಮೇಲೆ ಕುತ್ತಿಗೆ ಮೇಲ್ಗಡೆಯಿಂದ ಕೆಳಗಡೆ ಹಂಗ ಇದ್ರಬೇಕು, ಈ ಭಾಗದಿಂದ ತೆಕ್ಕಬೇಕು, ಕೈ ಭಾಗದಿಂದ ತೆಕ್ಕಬೇಕು. ಎಳಿಬೇಕು ಮೇಲೆ ಕೆಳಗಡೆ. ಆಮೇಲೆ ಹಿಂದ್ಗಡೆ ಭಾಗ, ಕುತ್ತಿಗೆ ಹಿಂದ್ಗಡೆ ಭಾಗ, ಫೋನ್ ಕಡೆ ಇಲ್ಲೇ ಇಲ್ಲೇ. ಓಕೆ. ಆಮೇಲೆ ಎದೆ, ಎದೆ ಮೇಲ್ಗಡೆ ಭಾಗ, ಮೇಲ್ಗಡೆ ಮುಗಿದವರೆಗೆ. ಸೌಂಡ್ ಕೇಳಿಸುತ್ತಲ್ಲ? ಹಾ ಸರ್ ಕೇಳಿಸ್ ಸರ್. ಓಕೆ. ಹೀಗೆ ಹೊಟ್ಟೆ ಕೆಳಗಡೆನವ್ರಿಗೆ, हाँ पेट को लगड़ो, बम्बू के नीचे, ऊपर नीचे नहीं करना, एक तरफ से करते आना, ऊपर करने के बाद फिर नीचे, नीचे करने, ऊपर नहीं, सिस्टमेटिकली करते आना, ऊपर का खत्म करके नीचे आना, नीचे करके फिर ऊपर ऐसे नहीं जाना। हाँ अभी पीठ को लगड़ना, ऐसा पीठ को मैं बताता हूँ। देखो इधर जिलन, देखो हाँ सर। ऐसा हाथ रखो, ऐसा मुट्ठी बंद करो, नीचे से ऊपर मिड लाइन रहता ना, मिड लाइन, हाँ स्पाइनल कार्ड के एरिया में ऐसा करो। हाँ। बाद में साइड को करो, ऐसा साइड को, कहाँ तक हाथ जाता वहां तक, ऐसा पीठ को ऐसा करो ऊपर से, ऐसा ऐसा, कहाँ तक जाता वहां तक ऐसा करो। अभी कमर से सिर से कमर तक करे ना, गरम करे ना। अभी पाँव को गरम करना, ऐसा बैठो, ऐसा ऐसा बैठो, आराम से बैठो ऐसा। हाँ ಹಿಂಗ್ ಕುತ್ಕೊಳ್ಳಿ, ಇಲ್ಲ పెట్టం కాలు ఇలా పెట్టండి. తర్వాత ఒక్కొక్క వేలు రెండు వేలతో गरम చేయాలి. दो उंगली से गरम करना इसको, अच्छा प्रेशर डाल के, एक बोट।
ಎರಡು ಬೆರಳುಗಳಿಂದ ಒಂದೊಂದು ಬೆರಳನ್ನು ಬಿಸಿ ಮಾಡಿ. ಬಿಂದು ಕನ್ನಡ ವಸ್ತದೆ, అర్థమవుతుంది కదా. ఓకే, मराठी మాట్లాడంటే మరాఠీలో మాట్లాడతా వద్దా. हम तुम उर्दू में बात करेंगे जिलन. होंगे सर. ऐसा करो, लगो ये पाँव के ऊपर के भाग, ये 4 उंगली से लगाना, ऐसा 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 करके, ऐसा पकड़ना, ऐसा पकड़ के. डॉक्टर हॉस्पिटल डॉक्टर ಈ ಪಾದದ ಮೇಲಿನ ಭಾಗನ ಬಿಸಿ ಮಾಡಿ. ಗುಡ್ ಮಾರ್ನಿಂಗ್ ಡಾಕ್ಟರ್ ಸುರೇಶ್ ಸರ್. ಗುಡ್ ಮಾರ್ನಿಂಗ್. ಬಿಸಿ ಮಾಡಿ, ಕಾಲನ್ನು ಬಿಸಿ ಮಾಡಿ. ಬಿಸಿ ದೇಹದ ಒಂದೊಂದು ಭಾಗನ ಸಿಸ್ಟಮೆಟಿಕ್ ಆಗಿ ಬಿಸಿ ಮಾಡಬೇಕು. ಪಾದದ ಸೈಡ್ ಅನ್ನು ಬಿಸಿ ಮಾಡಿ. ಬಲಗಡೆ ಕಾಲನ್ನ ಎಡಗಡೆ ಕೈಯಿಂದ ತಿಕ್ಕಿ. ಪಾದನ ತಿಕ್ಕಿ, ಪಾದ ತಿಕ್ಕಿ. ಬೇಸ್ ಬಿಸಿ ಮಾಡ್ಬೇಕು. ಯಾರು ಹೊಸಬ್ರು ಇದ್ದೀರೋ ನೋಡಿ, ಎಷ್ಟು ಬರುತ್ತೋ ಅಷ್ಟು ಮಾಡಿ. ನಾಳೆಯಿಂದ ಇನ್ ಟೈಮ್ ಕರೆಕ್ಟ್ ಆಗಿ ಬಂದ್ರೆ ಎಲ್ಲ ಕರೆಕ್ಟ್, ಮಿಸ್ ಆಗೋದಿಲ್ಲ ಯಾವ್ದು. ಪ್ರಕಾಶಣ್ಣ ನೋಡ್ತಾ ಇದೀಯಾ? ನೋಡು, ಬಂದ್ರೆ ಎಷ್ಟಾಗುತ್ತೆ ಅಷ್ಟು ಮಾಡು. ಇಲ್ಲ, ನಮ್ಮ ಹಳೆಯರಿದ್ದಾರೆ, ಸುಮ್ಮನೆ ಕುಂತೀನಿ. ಸುಮ್ಮನೆ ಇವತ್ತು ಸುಮ್ಮನೆ ನೋಡು, ಗೊತ್ತಾಗುತ್ತೆ. ನೋಡ್ಲತ್ತೀನಿ ನೋಡು, ಎಲ್ಲ ಬಿಸಿ ಮಾಡ್ಕೊಂತಿರ್ಬೇಕು ಪಾದ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಚಂದ್ರು. ಗುಡ್ ಮಾರ್ನಿಂಗ್. ಯು ಆರ್ ಲೇಟ್ ಬಟ್ ಗುಡ್. ಯು ಕಮ್. Yes sir. Thank you. ವೆಲ್ಕಮ್ ಟು ದಿ ಗ್ರೂಪ್. Thank you sir. ಈ ಬೆರಳುಗಳನ್ನ ಮೇಲ್ಗಡೆ ಬೆರಳು ಮಾಡಿದ್ರಲ್ಲ, ಈ ಕೆಳಗಡೆ ಚೆನ್ನಾಗಿ ಬೆರಳುಗಳನ್ನ ಹಿಂಗೆ ಹಿಂಗೆ ಮಾಡಿ, ಹಿಂಗೆ 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 ಮಾಡ್ಬೇಕು. ऐसा करना, 2 उंगली से 2 होंठों को गरम करो. ये पाँव हो गए ना, फुट को कर दिए अभी, पाँव को इसको कर दिए, सोल को कर दिया. अभी ऐसा रखो पाँव. अभी ये लेग को करना, ऊपर से काफ मसल्स को भी करना, ऊपर से नीचे. अच्छा स्क्वीज करो, काफ मसल्स अच्छा स्क्वीज करो, ऊपर से नीचे, नीचे से ऊपर. ಪ್ರಕಾಶನ ಇದೆಲ್ಲ ಮಾಡಿದ್ರೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಯಾವ ಪಾರ್ಟ್ ತಿಕ್ತಿವಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಓಡಾಡ್ಲಿಕ್ಕೆ ಬರುತ್ತೆ. ಆಮೇಲೆ ಮೊಳಕಾಲನ್ನ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ತಿಕ್ಕಿ. ಗಡಿಯಾರ ಒಂದ್ ಕಡೆ ಹೋಗುತ್ತಲ್ಲ, ಹಂಗೆ ಗಡಿಯಾರ ಹೋದಂಗ ಒಂದ್ಸಲ, ಅದ್ರ ಅಪೋಸಿಟ್ ಹೋದಂಗ ಒಂದ್ಸಲ. ಈ ಭಾಗದಿಂದ ತಿಕ್ಕಬೇಕು. ಎರಡು ಕೈ ತಿಕ್ಕಿದ್ರು ಪರವಾಗಿಲ್ಲ, ತಿಕ್ಕಿ. ಬಿಸಿ ಆಗ್ಬಿಟ್ಟು ಮೊಳಕಾಲ್ ಚಿಪ್ ಬಿಸಿ ಆಗ್ಬೇಕು. वो चिप गर्म होना, ऐसा करना, इससे करना जिलो, ऐसा. ये उंगली से नहीं, हाँ उससे करना, उंगली से नहीं, उससे करना. गरम करो. जिंदगी भर में घुटने का दर्द नहीं आता. रनिंग कर सकते 70 इयर्स में. हाँ, चलो February 4 को रनिंग कंपटीशन रखते हैं हम. February 4 को रेडी हो जाओ. क्या सर? February 4 को रनिंग कंपटीशन है. हाँ होंगे सर. हाँ, रेडी होना अब से. हाँ चंद्रू, वेस्ट को कई आಡಿಸ್ಬೇಡ. हाँ सर. ವೇಸ್ಟ್ को ಕೈ ಆಡಿಸ್ಬೇಡ, ಸುಮ್ಮನೆ ಪ್ರೆಷರ್ ಹಾಕಿ ತಿಕ್ಬೇಕು. ಆಮೇಲೆ ಬಲಗಡೆ ಕಾಲ.
ಗುಡ್ ಮಾರ್ನಿಂಗ್ ಭಾಸ್ಕರ್. ಬೆರಳು ಎಡಗಡೆ ಕಾಲಿಗೆ ಬೆರಳುಗಳನ್ನ ತಿಕ್ಕಿ ಬೇಸ್ ಗಟ್ಟಿಗೆ. ಆಮೇಲೆ ಬಲಗೈಯಿಂದ ಎಡಗಡೆ ಪಾದದ ಸೈಡ್ ಅಲ್ಲಿ ತಿಕ್ಕಿ. ऐसा रखना पाओ सीधा नहीं, ऐसा रखो. हाँ ऐसे रखो, ऐसा रखो. हाँ रेड के अच्छा लग रहा. हाँ ಎಡಗಾಲಿನ ಸೈಡ್ ಆದ್ಮೇಲೆ ಪಾದ ತಿಕ್ಕಿ. ಹಾ ಈಗ ಎಡಗಡೆ ಕಾಲು ಮೇಲ್ಗಡೆ. ಹಾ ಬೆರಳುಗಳು, ಎಡಗಡೆ ಕಾಲಿನ ಬೆರಳುಗಳು ತಿಕ್ಕಿ. ಇನ್ನ ಏನಾದ್ರು ಮರ್ತ್ರೆ ಹೇಳು ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್. ಹಾಯ್ ಅನ್ಸುತ್ತೆ, ಕಾಲಿಗೆ ಪ್ರೆಷರ್ ಆಗಿ ತಿಕ್ಕಿದ್ರೆ ಬೆರಳುಗಳಿಗೆಲ್ಲ ಹಾಯ್ ಅನ್ಸುತ್ತೆ. ಹಾ ಕೆಳಗೆ ಬೆರಳು ಒಂದಾದ್ಮೇಲೆ ಒಂದು. ಹೆಬ್ಬೆರಳು ಆದ್ಮೇಲೆ ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಐದನೇ ಬೆರಳು. ಆಮೇಲೆ ಮೇಲೆ ಪಾದದ ಮೇಲೆ, ಎಡಗಡೆ ಪಾದದ ಮೇಲೆ ಭಾಗ. ಆಮೇಲೆ ಕಾಫ್ ಮಸಲ್ಸ್. ಭಾಸ್ಕರ್ ಗುಡ್ ಮಾರ್ನಿಂಗ್. ಅದೆಲ್ಲ ఉన్నారా? ಆಮೇಲೆ ಮೊಳಕಾಲು, ಈ ಕಾಲು ಹಿಂಗಿಟ್ಟು ಈ ಮೊಳಕಾಲು ಚಿಪ್ಪನ್ನ ರೌಂಡ್ 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 ತಿಕ್ಕಿ ಅಂಗೈ ಮಧ್ಯ ಭಾಗದಲ್ಲಿ. ಎರಡು ಕೈಯಿಂದಲೂ ತಿಕ್ಕಬಹುದು. ಗುಡ್ ಮಾರ್ನಿಂಗ್ ಶರೀಫ್ ಸಾಬ್. ಮೊಳಕಾಲು ತಿಕ್ಕಿದ್ಮೇಲೆ ತೊಡೆನ ತಿಕ್ಕಿ. ಎರಡು ಕೈಗಳಿಂದ ಎರಡು ಕಡೆ ತೊಡೆ ತಿಕ್ಕ್ರಿ. ಪ್ರಕಾಶ್ ಅಣ್ಣ ನೋಡ್ತಾ ಇದ್ದೀಯಾ? ಓಕೆ, ಈಗ ಎಲ್ಲ ಬಾಡಿ ಎಲ್ಲ ಪಾರ್ಟ್ ಬಿಸಿ ಮಾಡಿದಂಗೆ ಆಯ್ತು. ನೆಕ್ಸ್ಟ್ ಈಗ ಎಕ್ಸರ್ಸೈಸ್ ಸ್ಲೋ ಆಗಿ. ಕೈಗಳನ್ನು ಸ್ಟ್ರೇಟ್ ಇಟ್ಕೊಳ್ಳಿ. ಈ ಭುಜದ ಲೆವೆಲ್ಗೆ ಹಿಡ್ಕೋಬೇಕು. ಹಿಂಗ್ ಮ್ಯಾಲೆ ಹಿಡಿಬಾರ್ದು, ಕೆಳಗಡೆ ಹಿಡಿಬಾರ್ದು. ಭುಜದ ಲೆವೆಲ್ಗೆ ಹಿಡ್ಕೊಳ್ಳಿ. ಹಿಡ್ಕೊಂಡು 5 ಬೆರಳುಗಳನ್ನು ಗಟ್ಟಿಯಾಗಿ ಮಡಚಿ ಹಿಂಗೆ. ಹಾ ಸೀನಾ ಮಾಡ್ತಾ ಇದ್ದಾರೆ ನೋಡಿ, ಗಟ್ಟಿ ಗೊಡ್ಚಿ. हाँ गट टाइट पकड़ना जिलन, दर्द होना वो बोट रहा था ना, बिट में दर्द होना, एकदम दर्द होना जब तक ऐसा पकड़ना. ಆಮೇಲೆ ನಿಧಾನ ಲೂಸ್ ಬಿಡಿ. ಹಾ ಫಸ್ಟ್ ಒಂದೆರಡು ಸಲ ಗಟ್ಟಿಗೆ ಹಿಡೀರಿ, ಲೂಸ್ ಬಿಡ್ರಿ, ಗಟ್ಟಿಗೆ ಹಿಡೀರಿ, ಬಿಡ್ರಿ. ಹಂಗೆ ಮಾಡಿ, ಕಂಟಿನ್ಯೂ ಮಾಡಿ. ಹಾಗೆ 5 ಸರ್ತಿ 6 ಸರ್ತಿ ಮಾಡಿ. ಈ ಬೆರಳುಗಳು ಟೈಟ್ ಹಿಡಿದು ಬಿಟ್ಟಂಗೆಲ್ಲ ಹಾಯ್ ಅನ್ಸುತ್ತೆ. ಹಾ ಆಮೇಲೆ ಹೆಬ್ಬೆರಳನ್ನ ಒಳಗಡೆ ಇಟ್ಟು ಮಡಚಿ. ಹೇಗೆ ಹೆಬ್ಬೆರಳು ಒಳಗಡೆ ಇಟ್ಟು ಮಡಚಿ, ಹೆಬ್ಬೆರಳು ಒಳಗಿಡಿ, ಒಳಗಿಟ್ಟು 4 ಬೆರಳುಗಳನ್ನು ಮಡಚಿ ಹಿಂಗೆ ಮುಷ್ಟಿ ಮಾಡಿ 4 ಬೆರಳುಗಳಿಂದ. ಆಮೇಲೆ ಹೆಬ್ಬೆರಳು ಹೊರಗಡೆ ಇಟ್ಟು ಮತ್ತೆ ಮಾಡಿ, ಹೆಬ್ಬೆರಳು ಹೊರಗಡೆ ಇಡಿ. ತಂಬು ಬಯట పెట్టి 5 సార్లు చేయాలి. బిందు ತಂಬು బయట పెట్టాలి. ఇప్పుడు ಜಸ್ಟ್ ಹೇಳಿದಂಗೆ ಮಾಡ್ತಾ ಇರಿ, ನೋಡಿ ಹೇಗಾಗುತ್ತಾ. ಆಮೇಲೆ ಮುಷ್ಟಿ ಬಂದು ಹಿಂಗ್ ಮಾಡಿ, ಹಿಂಗ್ ಮಾಡಿ. ಕೈ ಟಚ್ ಮಾಡಿ, ಹೀಗೆ ಕೈ ಟಚ್ ಮಾಡಿಬಿಟ್ಟು ಹೀಗೆ ಮಾಡಿ. చాలా పైన పెట్టుకోవాలి, చెయ్యి ముందు పెట్టుకోవాలి, ఇట్లా ముందు పెట్టుకోవాలి. ఇంకా కింద ఫేస్ కిందికి రావాలి ఇట్లా. క్లాక్ వైజ్ యాంటీ క్లాక్ వైజ్, ముందుగಡೆ ಹಿಂದುಗಡೆ ಮಾಡಿ. ಆಮೇಲೆ ಮೊಳಕೈಗೆ ಸಪೋರ್ಟ್ ಕೊಡಿ, ಎಡಗೈ ಮೊಳಕೈಗೆ ಸಪೋರ್ಟ್ ಕೊಡಿ. ಹಿಂಗೆ ಬಲಗೈ
ಬಲಗೈಗೆ ಎಡಗೈ ಅಂಗೈಯಿಂದ ಸಪೋರ್ಟ್, ಅಂಗೈ ಮೇಲೆ ಇಡಿ ಮೊಳಕೆ ಇಟ್ಟು ಹಿಂಗೆ ಮಾಡಿ. ऊपर नीचे पास पर करो. पहलवान है कि नहीं देखो ऐसा पहलवान है कि नहीं चेक करो. हाँ, इंटरनल रोटेशन, एक्सटर्नल रोटेशन, अंदर और बाहर पास करो बस. ಆಮೇಲೆ ಎಡಗೈ ಸಪೋರ್ಟ್ ಕೊಡಿ ಬಲಗೈಯಿಂದ. ಈ ಕಡೆ ಕೈ ಹಾ ಸೇಮ್ ಹಂಗೆ ಫಸ್ಟ್ ಮೇಲೆ ಕೆಳಗೆ. ಹಾ ಆಮೇಲೆ ಒಳಗಡೆ. ಹಾ ಈಗ ನೆಕ್ಸ್ಟ್ ತಲೆನ ಹಿಂದ್ಗಡೆ ಮುಂದ್ಗಡೆ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಮಾಡ್ಬೇಕು. ಆಮೇಲೆ ಔಟ್ ಇದು ಮಾಡೋದು. ಫಸ್ಟ್ ತಲೆನ ಮೇಲ್ಗಡೆ ಮಾಡಿ ಗಟ್ಟಿಗೆ ಕುತ್ತಿಗೆನ. ಇದೆಲ್ಲ ಕುತ್ತಿಗೆ ಭಾಗ ಟೈಟ್ ಆಗ್ಬೇಕು, ಆ ತರ ಟೈಟ್ ಮಾಡೋದು. ಮೇಲೆ ಹಿಂದ್ಗಡೆ ಮಾಡಿ ಹಿಡ್ಕೊಳ್ಳಿ, ಒಂದು 10 ಸೆಕೆಂಡ್ ಹಿಡ್ಕೊಳ್ಳಿ ಹಂಗೆ. ಮತ್ತೆ ನಿಧಾನ ಮುಂದೆ ತಂದು ಚಿನ್ನನ್ನ ಎದೆಗೆ ಹಚ್ಬೇಕು. ಟೈಟ್ ಆಗಿ ಮುಂದೆ ಹಚ್ಚಿ. ಮತ್ತೆ ಮೇಲ್ಗಡೆ ಮಾಡಿ, ಮತ್ತೆ ಎದೆಗೆ ಹಚ್ಚಿ. ಈ ತರ ಮಾಡಿದ್ಮೇಲೆ ಮತ್ತೆ ಲೆಫ್ಟ್ ಒಂದ್ ಸರ್ತಿ ರೈಟ್ ಒಂದ್ ಸರ್ತಿ. ರೈಟ್ ನೋಡಿದ್ರೆ ರೈಟ್ ಭುಜ ನೋಡ್ರಿ, ಟರ್ನ್ ಮಾಡಿ. ಲೆಫ್ಟ್ ಟರ್ನ್ ಮಾಡಿ ಲೆಫ್ಟ್ ಭುಜ ನೋಡಿ. ಕುತ್ತಿಗೆಯಲ್ಲಿ ಏನು ಪ್ರಾಬ್ಲಮ್ ಇದ್ರೂ ಹೋಗ್ಬಿಡುತ್ತೆ. ಮಾಡಿ. ಆಮೇಲೆ ತಲೆನ ರೌಂಡ್ ತಿರುಗಿಸಿ ಯಾರು ಬರುತ್ತದೆ ಹಿಂಗೆ ಮುಂದೆ ಇದೆ. सिर को राउंड फिराओ ऐसा, इधर एक बार ऐसा फिराओ ऐसा. ಇವತ್ತೊಂದು 4 ಜನ ತಪ್ಪಿಸ್ಕೊಂಡಿದ್ದಾರೆ ರೆಗ್ಯುಲರ್ ಬರೋರು, ಇಲ್ಲಾಂದ್ರೆ 15 ಜನ ಆಗೋರು ಅಲ್ಲ ನೋಡ್ರಿ. ಅವರು ಕೂಡ ಅದನ್ನ ಮಾಡ್ತಾರ ಹೇಳ್ರಿ. ಕುತ್ತಿಗೆ ಆಯ್ತಾ? ಬರೀ ಈಗ ನೆಕ್ಸ್ಟ್ ಕೈನ ಹಿಂಗ್ ಕೆಳಗಡೆ ಇಡಿ. ಭೂಮಿ ಮೇಲೆ 2 ಕೈಗಳನ್ನ ಹಿಂಗ್ ಇಡಿ. ಮುಂದಿಟ್ಟು ಈ ಒಂದು ಕೈಯಿಂದ ಸ್ವಲ್ಪ ಪ್ರೆಷರ್ ಹಾಕಿ, ಎಡಗಡೆಯಿಂದ ಸ್ವಲ್ಪ ಪ್ರೆಷರ್ ಆಗಿಟ್ಬಿಡಿ ಭೂಮಿ ಮೇಲೆ. ಆಮೇಲೆ ಹಿಂಗೆ ಎತ್ತಿ ಮೇಲ್ಗಡೆ, ಕಿವಿ ಲೆವೆಲ್ಗೆ ಎತ್ತಬೇಕು. ಹಂಗೆ ಮೊಳಕೈ ಮಡಿಸ್ಬಾರ್ದು. ಹಾ ಹಿಂಗೆ ಒಂದು ಕೈ ಆದ್ಮೇಲೆ ಒಂದು ಕೈ, ಒಂದು 5 ಸರ್ತಿ. ಹೊಸಬ್ರಿಗೆ ಸ್ವಲ್ಪ ಕಷ್ಟ ಆಗತ್ತೆ, ಬಂದಾಗ ಅಭ್ಯಾಸ ಆಗ್ಬಿಡುತ್ತೆ. ಒಂದೊಂದು ಪಾರ್ಟ್ ಹಾಯ್ ಅನ್ಸಕ್ ಶುರು ಮಾಡುತ್ತೆ. ಅದ್ರಲ್ಲಿ ರಕ್ತ ಓಡಾಡಿದಂಗೆಲ್ಲ ಆಕ್ಟಿವ್ ಆಗಿದ್ದೀನಪ್ಪ ಅಂತ ಮಾತಾಡ್ತಾವ್ ನೋಡ. ಫಸ್ಟ್ಗೆ ಒಂದ್ 2-3 ದಿವಸ ಯಾಕೆ ಬೆನ್ನೈತಿಯಪ್ಪ ನನಗೆ ಬಿಟ್ಬಿಡು ಸಾಕ್ಬಿಡು ಅಂತವ. ಆಮೇಲೆ ಹಿಂಗೆ ಮಾಡು ಅಂತ ಹೇಳ್ತಾವ. ಮತ್ತೆ 2 ಕೈ ಹಿಂಗಿಡಿ. ಸಾಕು, 5 ಸರ್ತಿ ಮಾಡಿ. ಈಗ 2 ಎತ್ತಿ ಹಿಂಗೆ ಈ ಲೆವೆಲ್ಗೆ ಹೋಗ್ಬೇಕು. ಹಿಂದ್ಗಡೆ ಬಂದ್ರೆ 4 कर सकते, 1-2 ज्यादा भी कर सकते, कुछ नहीं. ಈಗ ನೆಕ್ಸ್ಟ್ ಹಿಂಗ್ ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ. 5 ಸರ್ತಿ ಹಿಂಗ್ ಸೈಡಿಗೆ ಮಾಡಿ. 1 2 3 4 5. ಆಮೇಲೆ ಮುಂದೆ ಮೊಳಕೆ ಟಚ್ ಆಗ್ಬೇಕು. ಹಿಂಗೆ ಹಿಂದ್ಗಡೆ ಟಚ್ ಆಗ್ಬೇಕು. 1 5 ಮಾಡಿ, ಹಿಂಗ್ ಮಾಡಿ. ಆಮೇಲೆ ಹಿಂಗೆ
ಇದ್ರಲ್ಲಿ 3 ರೇಟ್ ಇರುತ್ತೆ, ಮೇಲ್ಗಡೆ ಕೆಳಗಡೆ ಮುಂದ್ಗಡೆ ಹಿಂದ್ಗಡೆ 3 ರೇಟ್. हाँ ಈಗ ಇದನ್ನ ಸಿಳ್ಬೇಕು. अब छाती को फाड़ना, वो हनुमान फाड़ता ना, वो जल जीलन बताओ हमारे को तुम्हारे छाती में कौन है, फाड़ो, ऐसा फाड़ो. आप है देखो अब मैं हूँ क्या और कुछ कोई है क्या, गली वाले आजू बाजू गली वाले, कौन तो तुम्हारे कॉलेज के क्लासमेट. ए नहीं सर. देखो अच्छा फाड़ो, बताओ. ಅದು ಹೀಗೆ ಮಾಡಿದ್ರೆ ಈ ಕೈಗಳಲ್ಲೆಲ್ಲ ಶಕ್ತಿ ಗೊತ್ತಾಗ, ಟೈಟ್ ಆಗಿ ಹೊಡೆದು ಇದು ಮಾಡಿದ ಫೀಲ್ ಬರ್ಬೇಕು ನಿಮ್ಗೆ. देखो बैठे जगह में सब एक्सरसाइज कर रहे हैं, कहाँ जाने का नहीं, भागने का नहीं, बाहर जाने का नहीं. हाँ हाँ सर. कितना इजी है. 4-5 आवर्स तक वेट लॉस हुआ जैसा फील होता सर. हाँ फिर हाँ वेट लॉस नहीं हुआ लेकिन वैसा फील होता सर. नेक्स्ट ಇದು हाँ नींद भी अच्छा आता. सोच सोच भी बदलता है आदमी का, हाँ सर. सोच बदलता है. जब सोच बदलेगा ना तो हमारा जिंदगी बदलेगा, जिंदगी का राह बदलेगा. करो अच्छा करो. जमीन को लगाने की कोशिश करो ऐसे, इधर से कान के ऊपर से नीचे. अच्छा ओके. ಈಗ ಈ ಬಲಗೈಯನ್ನ ಎಡಗೈ ತೊಡೆ ಮೇಲೆ ಇಡಿ, ಇದ್ರ ಮೇಲೆ ಮೊಳಕೈ ಕೆಳಗಡೆ ಹಿಡ್ಕೊಳ್ಳಿ, ಎಡಗೈಯನ್ನ ಹಿಂದೆ ಒಯ್ಯಿರಿ, ತಲೆನ ಎಡಗಡೆ ತಿರುಗಿಸಿ, ಭುಜ ನೋಡಿ, ಮೊಳಕೈ ಲೂಸ್ ಬಿಡಬಾರ್ದು. ಇದು ತೊಡೆ ಇದ್ರ ಮೇಲೆ ಇಟ್ಟಿರ್ತಿರಲ್ಲ ಮೊಳಕಲ್ ಮೇಲೆ, ಅದು ಟೈಟ್ ಹಿಡ್ಕೊಳ್ಳಿ, ಎಷ್ಟು ಕೆಳಗಡೆ ಆಗುತ್ತೆ ಅಷ್ಟು ಕೆಳಗಡೆ ಹಿಡ್ಕೊಳ್ಳಿ. ಆಮೇಲೆ ಈ ಕಡೆ ಸೊಂಟದ ಮೇಲೆಲ್ಲ ಭಾರ ಬೀಳುತ್ತೆ, ಸೊಂಟ ಸೆಟ್ಲ್ ಆಗುತ್ತೆ. ಒಂದು 5 ಸರ್ತಿ ಮಾಡಿ. ಕರೆಕ್ಟ್ ಆಗಿ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಮೈ ಬಿಸಿಯಾಗಿ ಇನ್ನೇನು ಬೆವರು ಬರುತ್ತೆ ಅನ್ನೋ ತರ ಇರುತ್ತೆ, ಬೆವರು ಬರಕ್ ಶುರು ಆಗ್ಬಿಡುತ್ತೆ ಈಗ. ಹಾ ನೆಕ್ಸ್ಟ್ ಈಗ ಎರಡೂ ಕೈಗಳನ್ನ ಎಡಗಡೆ इटबिड़ी, जमीन को लगाओ, दोनों हाथ रखो, दोनों हाथों के बीच में सिर सिर जमीन को लगाओ. ಬಲಗಡೆ ತೊಡೆನ ಎತ್ತಬಾರ್ದು, ಇದು ಮೊಳಕಾಲನ್ನ ಎತ್ತಬಾರ್ದು, ಇಚ್ಚಡಿ ಕೆಳಗಡೆ. ಇದು ನೋಡ್ಲಿಕ್ಕೆ ಈಜಿ ಅಂತ, ಎಷ್ಟು ಕಷ್ಟ ಇದೆ, ಕಷ್ಟ ಅನ್ಸುತ್ತೆ. ಹಾ ನೋಡ್ಲಿಕ್ಕೆ ಈಜಿ ಅನ್ಸುತ್ತೆ, ಬಟ್ ಮಾಡಿದ್ರೆ ಗೊತ್ತಾಗ ಎಷ್ಟು ಕಷ್ಟ ಇದೆ. ಪುಟ್ ಪುಟ್ಟ ಮಾಡಿ. ಚಂದ್ರು ಮೊದ್ಲಿಗಿಂತ ಈಜಿ ಆಗ್ತಾ ಇದೆಯಲ್ಲ ಈಗ, ಸರ್ ಈಗ ಪರವಾಗಿಲ್ಲ ಸರ್. ಅಭ್ಯಾಸ ಆಗ್ತಾ ಇದೆಯಲ್ಲ. ಹೌದು ಸರ್, ಸ್ಟಾರ್ಟಿಂಗ್ ತುಂಬಾ ಸ್ವಲ್ಪ ಆಯಾಸ ಅನ್ಸುತ್ತೆ. ಹಾ ಸ್ಟಾರ್ಟಿಂಗ್ ಯಾಕಂದ್ರೆ ಮಾಡ್ಬೇಕಪ್ಪ ಅನ್ಸುತ್ತೆ. ಆರಾಮಾಗಿ ಬೆಡ್ ಕರಿತಾ ಇರ್ತೈತಿ, ಬಾ 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 ಅಂತ. ಯಾಕೆ ಬಿಟ್ಟೋಗಿದ್ದು ಬೆಡ್. ಹಾ ಎಷ್ಟು ಬೇಷ ಐತಿ ಬೆಡ್, ಬಾ ಅಂತ. ನೆಕ್ಸ್ಟ್ ಯಾವ್ದು ಬಿಟ್ರೆ ಈಗ ಹಾ ಕೈಗಳನ್ನ ಮೇಲೆತ್ತಿ, ಹೀಗೆ ಮೇಲೆತ್ತಿ, ಇದೆಲ್ಲ ಮತ್ತೆ ಹೀಗೆ ಮುಂದೆ. ಮೇಲ್ಗಡೆ ಬರೋ ಉಸಿರು ತಗೊಳ್ಳಿ, ಕೆಳಗಡೆ ಹೋಗಿ ಉಸಿರು ಬಿಡಿ. ಆಯ್ತು, ಸತ್ತಿ ಮಾಡಿ.
ನೆಕ್ಸ್ಟ್ ನೆಕ್ಸ್ಟ್ ಈಗ ಸ್ವಲ್ಪ ಈ ಕಾಲು ಇರ್ತಾವಲ್ಲ, ಸ್ವಲ್ಪ ಕಾಲು ಹಿಂಗ್ ಕುಂತಿರಲ್ಲ, ಸ್ವಲ್ಪ ಈ ಕಾಲು ಮುಂದೆ ಬಿಡಿ, ಸರಳ ಬಿಡಿ, ಈಗ ಸ್ವಲ್ಪ ಜರ್ರ ಢೀಲ ಹಾ. ಈಗ ಈ ಎರಡು ಕೈಗಳಿಂದ ಎಡಗೈ ಇದನ್ನ ಹಿಡ್ಕೊಳ್ಳಿ. ಅದು ತಾನೇ ಹೇಳಬಾರ್ದು, ನೀವೇ ಎತ್ತಬೇಕು ಅದನ್ನ, ಅದು ಹೇಳಬಾರ್ದು. ಹಾ, ಎತ್ತಿ ಹಿಂಗೆ ಎತ್ತಿ ತಲೆನ ಹಚ್ಚಿದಕ್ಕೆ, ಹಣೆನ ಹಚ್ಚಿ ಮೊಳಕಲ್ಲಿಗೆ ಪ್ರಯತ್ನ ಮಾಡಿ. ಮತ್ತೆ ಕೆಳಗೆ ಒತ್ತಿ, ऐसे दबाओ, उल्टा उल्टा दबाना, ऐसा हाथ ऐसे रख के दबाना, हाँ दबाना, ऐसा उठाना, ऐसा उठा के और ऐसा वहां रखो, वहां रख के, हाँ हाँ ऐसे दबाओ। अच्छा, इसके ऊपर प्रेशर पड़ना, हाँ राइट। बलगल रोज सुबह ऑफिस को जाते ना जीलन तुम? नहीं सर, अभी फ्री है ना मैं। अभी फ्री है ना? नहीं, रोज जाते ना हमेशा अकेले ऑफिस हाँ को? जाते हैं। गाड़ी पे जाते क्या चलते जाते? क्या सर? उधर पे गाड़ी नहीं, पे बस जाते क्या? बस पे जाते हैं? अच्छा इसका वैन रहता उनका। हाँ, बस जाते जाते पंचर हो गए तो क्या करते? सर तले सुबह उठ के तुम्हारा बस को भी तैयार करना, छोड़ना नहीं, रिपेयर हाँ। करना पड़ता है इसको भी नट बोल्ट फिट करके हवा भर के लेके जाना पड़ता, नहीं तो पंचर हो जाता। इधर हवा निकालना। हाँ, हवा निकाल के हवा भर के लेके जाना। हाँ नेक्स्ट, ಈಗ ಕಾಲುಗಳನ್ನು ಹಿಂಗಿಡಿ, ಈ ಕಡೆ ಸೈಡಿಗೆ ಕೈ ಇಡಿ, ಹೀಗೆ ಸೈಡ್ ಕೈ ಇಡು, ಇಟ್ಟು ನೆಲದ ಟಚ್ ಮಾಡಿ ಹಣೆಯಿಂದ. ಮತ್ತೆ ಅಪೋಸಿಟ್ ಸೈಡ್. ಕರೆಕ್ಟ್ ಆಗಿ ಮಾಡಿ, ಎಷ್ಟಿಂದ ಹೋಗುತ್ತೋ ಎಷ್ಟು, ಕೈಗಳನ್ನ ಎಷ್ಟಿಂದ ಹೋಗುತ್ತೋ ಅಷ್ಟಿಂದ ತಗೊಳ್ಳಿ, ಕೈ ಎಷ್ಟಿಂದ ಹೋಗುತ್ತೋ ಅಷ್ಟಿಂದ ತಗೊಳ್ಳಿ. ಒಂದು 5 ಸತ್ ನೀರು ಬಂದ್ ಮಾಡಿ ಬರೀ ಬಿಡ್ರಿ, ತುಂಬಿರ್ತಾವ. ಹಾ ఓకే. బిందు ఆయాసం వస్తుందా? బాగా అనిపిస్తుందా? ఓకే, ಈಗ ಒಂದು ಕಾಲನ್ನ ಈ ಕಡೆ ಕಾಲಿಗಿಡಿ, ಹಿಂಗಿಡಿ. ಹಾ, ಈ ಕಾಲು ಈ ಕೈ ಇಂತ ಹಾಕಿ, इधर से डालो हाथ, लेफ्ट हैंड, हाँ उधर से, हाँ करेक्ट, ऐसे लाके इधर से यहाँ पकड़ना, हाँ ट्राई करो, हाँ ये हाथ पीछे गए ना, बॉडी के साथ ले जाओ, ऐसे दूर नहीं रखना, ऐसे ले जाओ. 1 minute ಚೆನ್ನಾಗಿ ಕಾಣಿಸ್ತದ? ಹಾ ಸರ್, ನೀಟಾಗಿ ಕಾಣಿಸ್ತು. ಇದು ಹೋಯ್ತಿಲ್ಲ, ಹಾ ಸ್ವಚ್ಛ ಆಯ್ತು. ಹಾ, ಈಗ ಹಿಂಗ್ ಮಾಡಿ, ಈ ಕೈಯನ್ನ ಸಮೀಪ ತಗೊಂಡ್ ಬನ್ನಿ, ಭುಜನ ನೋಡಿ, ಕುತ್ತಿಗೆನ ಕರೆಕ್ಟ್ ಆಗಿ ತಿರುಗಿಸಿ, ಭುಜ ನೋಡಿ, ಕುತ್ತಿಗೆಯಿಂದ ಸೊಂಟದವರೆಗೆ ಎಫೆಕ್ಟ್ ಆಗುತ್ತೆ. ಟ್ವಿಸ್ಟಿಂಗ್ ಮಾಡ್ಬೇಕು, ಆ ಬಟ್ಟೆ ಹಿಂಡ್ತಿರಲ್ಲ ಆ ತರ ಹಿಂಡ್ಬೇಕು, ಬಟ್ಟೆ ತೊಳೆದಾಗ ಬಟ್ಟೆ ಹಿಂಡ್ತಿರಲ್ಲ ಹಂಗೆ ಹಿಂಡ್ರಿ. ಈ ಕಡೆ ಕಾಲಿಗ एक आते 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 रूढ़ी होके हाथ है ना यहाँ पकड़ना पड़ता. हाँ, सीना ನಿನಗೆ ಬರ್ತದಲ್ಲ, ಇಲ್ಲಿ ಹಿಡಿತಿಯಲ್ಲ ಪೂರ್ತಿ ಕೆಳಗಡೆ, ಹಾ ಹಿಡಿತೀನಿ ಸರ್. ಹಾ ಅಲ್ಲಿ ಬರ್ತದಂತ. ಸೂಪರ್ ಮ್ಯಾನ್, ಲೀಡರ್ ಆಫ್ ದಿ ಟೀಮ್. ಮಾಡಿ ಈ ಕಡೆ 2 ಸತಿ, ಈ ಕಡೆ 2 ಸತಿ ಮಾಡಿ, ಸಾಕಾಗತ್ತೆ. ಈಗ
ಕಾಲುಗಳನ್ನ ಹೆಂಗ್ ಮಾಡಿ, ಕಾಲುಗಳನ್ನ ಎರಡು दोनों को ऐसा रखो, सीधा रखो. ಕಾಲ್ ಬೆರಳುಗಳನ್ನ ಮಡಚಿ, ಟೈಟ್ ಆಗಿ ಮಡಚಿ ಕಾಲ್ ಬೆರಳು. ಹಾ ಅನ್ಸುತ್ತೆ ನೋಡಲ್ಲ ಕಾಲಲ್ಲ, ಟೈಟ್ ಮುಡ್ಸಿ. ಹಾ ಬಿಡ್ರಿ, ಹಾ ಅಗಲ ಮಾಡಿ ಬಿಡ್ರಿ. ಹಾ ಮತ್ತೆ ಹಿಡೀರಿ. ಒಂದ್ 5 ಸರ್ತಿ ಟೈಟ್ ಹಿಡಿಯೋದು, ಲೂಸ್ ಮಾಡೋದು, ಟೈಟ್ ಹಿಡಿಯೋದು, ಲೂಸ್ ಮಾಡೋದು. तुम्हारा फोन स्टक हो गया जिलन. हाँ ಮಾಡಿ. ಆಮೇಲೆ ಈ ಪಾದಗಳನ್ನ ಮುಂದೆ ಮಾಡಿ, ಹಿಂಗೆ ಮುಂದೆ ಮಾಡಿ. ಎಕ್ಸ್ಟೆಂಡ್ ಫ್ಲೆಕ್ಷನ್, ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಮಾಡ್ಬೇಕಿದೆ. ಅಂದ್ರೆ ಎಂಕಲ್ ಜಾಯಿಂಟ್ ಅಲ್ಲಿ ಮೂವ್ಮೆಂಟ್ ಆಗ್ಬೇಕು. ಎಂಕಲ್ ಜಾಯಿಂಟ್ ಇರುತ್ತಲ್ಲ, ಅದಕ್ಕೆ ಏನಂತೀರಿ, ಕಾಲಿನ ಇರ್ಬೋದು. ಎಂಕಲ್ ಜಾಯಿಂಟ್ ಮೂವ್ಮೆಂಟ್ ಮಾಡಿ, ಫ್ರಂಟ್ ಟು ಬ್ಯಾಕ್, ಫ್ರಂಟ್ ಟು ಬ್ಯಾಕ್. ಆಮೇಲೆ ಸ್ವಲ್ಪ ಕಾಲು ಅಗಲ ಮಾಡಿ, ಒಂದೊಂದೇ ಕಾಲು ಇಂಟರ್ನಲ್ ರೊಟೇಷನ್, ಎಕ್ಸ್ಟರ್ನಲ್ ರೊಟೇಷನ್ ಮಾಡಿ. ನೋಡಿ ಹಿಂಗೆ ಒಳಗಡೆ ಹೊರಗಡೆ. ಆಮೇಲೆ ಅಪೋಸಿಟ್ ಡೈರೆಕ್ಷನ್ ತಿರುಗಿಸಿ, ಹಿಂಗೆ ಹಿಂಗೆ ಎಡಗಾಲ್ ತಿರ್ಗ್ಸಕ್ ಬರಲ್ಲ, ಅಷ್ಟು ಅಭ್ಯಾಸ ಬೇಕು. ಎರಡೂ ಕಾಲು ಕರೆಕ್ಟ್ ಆಗಿ ಬರಲ್ಲ. ಆಮೇಲೆ ಎರಡು ಪಾದ ಜೋಡಿಸಿ ಒಂದೇ ಸಲ ಮಾಡಿ. ಮಾಡಿ. ಹಾ ಈಗ ಮೇಲ್ಗಡೆಯಿಂದ ಕೆಳಗಡೆ ಗುಡಿ. ಇಷ್ಟೆಲ್ಲ ಮಾಡಿದ್ರೂ ಅಲ್ಲಾಡ್ಸುತ್ತೆ ನಮ್ಗೆ, ಅಷ್ಟೆಟ್ ಆಗೋದಿಲ್ಲ. ಏನು ಮಾಡಿಲ್ಲ ಅಂದ್ರೆ ಗೋವಿಂದ ವೆಂಕಟರಮಣ ಗೋವಿಂದ ಅಲ್ಲಾಹು ಅಕ್ಬರ್ ಅಂತ. ಬೆಳಗಿದ್ರೆ ಸೂರ್ಯ ಬೆಳಗಿದಂಗೆ ಬೆಳಗುತ್ತೆ ಜೀವನ, ಇಲ್ಲಾಂದ್ರೆ ಕತ್ಲೆ ಆಗ್ಬಿಡುತ್ತೆ, ಬೇಗ ಕತ್ಲೆ ಆಗ್ಬಿಡುತ್ತೆ. ಈಗ ಹಿಂಗ್ ಹಿಡ್ಕೊಳ್ಳಿ, ಇಟ್ಟು ಎತ್ತಿ ಮೇಲೆ, ಮೊಳಕಾಲ್ ಹತ್ರ ಎತ್ತಿ ಮೇಲೆ ಸ್ವಲ್ಪ ತಿಳ್ಕೊಳ್ಳಿ. ಮತ್ತೆ ಇದನ್ನೆಲ್ಲ ಟಚ್ ಮಾಡಿ, ಮತ್ತೆ ಎತ್ತಿ ಟಚ್ ಮಾಡಿ. ಒಂದು 5 ಸರ್ತಿ ಮಾಡಿ. ಮತ್ತೆ ಇಂಟರ್ನಲ್ ರೊಟೇಷನ್ ಒಳಗಡೆ, ಎಕ್ಸ್ಟರ್ನಲ್ ರೊಟೇಷನ್. ಡಿಸ್ಕನೆಕ್ಟ್. ಅಡ್ಮಿಟ್ ಆದ್ರೆ ಅಷ್ಟು ಬರುತ್ತೆ, ನಾನು ಪರ್ಮಿಷನ್ ಕೊಡ್ಬೇಕು. ಇಲ್ಲೆಲ್ಲ ಬಟನ್ಸ್ ಇರ್ತವೆ, ಇಲ್ಲೆಲ್ಲ ಎಲ್ಲರಿಗೂ ಇದು ಮಾಡಬಹುದು, ಮ್ಯೂಟ್ ಮಾಡಬಹುದು, ಗಲಾಟೆ ಮಾಡೋದನ್ನ ತೆಗೆದು ಬಿಡಬಹುದು. ಎಲ್ಲ ಬರ್ತದೆ, ಎಲ್ಲ ಆಪ್ಷನ್ ಇರುತ್ತೆ. ಕರೋ ಐಸಾ ಇಂಟರ್ನಲ್ ರೊಟೇಷನ್, ಎಕ್ಸ್ಟರ್ನಲ್ ರೊಟೇಷನ್ ಕರೋ. अपोजिट डायरेक्शन कर. हाँ अभी तक जो करे ना वो मीडियम टाइप एक्सरसाइज. अभी जरा स्ट्रांग एक्सरसाइज करना, अभी से शुरू होता है. हाँ फोन नजदीक रखो, काल समीप इड्री, हिंगिट्टु हिंग मुट्री. ఇట్లా ఇట్లా చేసేటప్పుడు ఈ చేలు ఇట్లా ఉండాలి, ఇట్లా ఉండాలి. రెండు చేలు ఎట్లా టచ్ చేయాలి, ఇట్లా ఇట్లా. ఇది వెనక్కి పోవాలి, ఇట్లా ఇది ఇట్లా వెనక్కి పోవాలి, ఇట్లా. ఈయన ఇట్లా ఇట్లా చేయొద్దు, ఇట్లా వెనక్కి పోవాలి. కరెక్ట్ వెనక్కి పోతే చెస్ట్ అంతా ఎఫెక్ట్ అవుతుంది. अच्छा कर रहे हो जिन परफेक्ट कर रहे. करो 5 टाइम.
ಈಗ ಕೈ ಮೇಲ್ ಮಾಡಿ ಪಾದ ಹಿಡ್ಕೊಳ್ಳಿ, ಬೆರಳು ಪಾದ ಏನಾಗುತ್ತದೆ ಹಿಡ್ಕೊಳ್ಳಿ, ಎಷ್ಟು ಮುಂದೆ ಬರುತ್ತೋ ಅಷ್ಟು ಮುಂದೆ ಬರಲಿ. ತಲೆಯಿಂದ ಮೊಳಕಾಲ್ ಮುಟ್ಟಿ, ತಲతో ಮೊಕಾಲ್ ಮುಟ್ಟು అట్లా పట్టుకొని తల కింది కొంచెం ಹಿಂಗೆ ಹಿಡ್ಕೊಂಡ್ ಮಾಡು. ओके ఇప్పుడు पाँव ऐसा करो, चौड़ा करो ऐसा, कितना दूर होता है उतना दूर करो. हाँ करो, हाँ टच करो ऐसा, इधर से उधर, इधर से उधर. ಕಾಟಕೊಂಡಿ ಮಾಡು. ರಾಜು ಅವ್ರೆ ಇದ್ದೀರಾ? ನಿಮ್ ಸೌಂಡ್ ಕೇಳಿಸ್ತಾ ಇಲ್ಲ ರಾಜು. ಶರೀಫ್ ಸಾಬ್, राजू. हाँ ಎರಡು ಕೈ ಹಿಡ್ಕೊಳ್ಳಿ ಹಿಂಗೆ, दो पाँव से ऐसा पकड़ो, फिर इधर चौड़ा वैसे ही रहना. हाँ पकड़ो, जमीन को लगाओ, सिर जमीन को लगाओ, कितना होता है उतना लगाओ. ಸೀನಾ ಮಾಡ್ತಾನ ನೋಡಿ, ಸೂಪರ್ ಸೀನಾ. ಹಾ ಹಿಂಗೆ. ಈಗ ಈಗೇನ್ ಸೀನಾ, ನೆಕ್ಸ್ಟ್ ಏನ್ ಸೀನಾ? ಈಗ ನೆಕ್ಸ್ಟ್ ಏನೀಗ? ಸೈಡಿ ಸರ್. ಹಾ ಸೈಡಿಗೆ, ಹಾ ಸೈಡಿಂಗ್ ಮಾಡಿದ್ವಲ್ಲ, ಈಗ ಇದು ಮಾಡಿಲ್ಲ. ಈಗ ಹಾ ಕಾಲ್ ಮಾಡಿಸ್ರಿ ಹಿಂಗೆ, ಬಟರ್ಫ್ಲೈ ಮಾಡಿಲ್ಲ ನೋಡು, ಅವಾಗ ಮಾಡ್ಬೇಕಿತ್ತು. ಬಟರ್ಫ್ಲೈ ಬಹಳ ಇಂಪಾರ್ಟೆಂಟ್. ಪೆಲ್ವಿಕ್ ಮಸಲ್ಸ್ ಎಲ್ಲ ಚೆನ್ನಾಗಾಗ್ಬಿಡುತ್ತೆ. ಹೆಣ್ಮಕ್ಳಿಗೆ ಗರ್ಭಕೋಶದ ಪ್ರಾಬ್ಲಮ್ಮು ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಗಂಡು ಮಕ್ಕಳಿಗೆ ರೆಸ್ಟಿಸ್ ಎಲ್ಲ ಪ್ರಾಬ್ಲಮ್ ಕಡಿಮೆ ಆಗ್ಬಿಡುತ್ತೆ. ಕಾನ್ಸ್ಟಿಪೇಷನ್ನು, ಹೆಮೊರಾಯ್ಡ್ಸು ಎಲ್ಲ ಕಡಿಮೆ ಆಗುತ್ತೆ. ಶರೀಫ್ ಸಾಬ್ ಗುಡ್ ಮಾರ್ನಿಂಗ್. करो ऐसा करो, दिख रहा है? हाँ ಕಾಲು ಎಳ್ಕೊಳ್ಳಿ, ಸಮೀಪ ಎಳ್ಕೊಳ್ಳಿ. ಹಾ ಎರಡು ಕೈಯಿಂದ ಹಿಡ್ಕೊಳ್ಳಿ, ಗಟ್ಟಿಗೆ ಹಿಡ್ಕೊಳ್ಳಿ ಎರಡು ಕೈಯಿಂದ. ಈಗ ಕೈ ಹಿಂಗಿಡ್ರಿ, ಗೊತ್ತಿರಿ ಕೆಳಗಡೆ. नीचे दबो, इसके ऊपर ऐसा वजन डाल के नीचे दबो. ಎರಡು ನೀ ಜಾಯಿಂಟ್ ಕೆಳಗಡೆ ಒತ್ತಿ, ಎಷ್ಟಾಗುತ್ತೆ ಅಷ್ಟು. ಫಸ್ಟ್ ಡೇ ಬಂದರೂ ನೋಡಿ ಸ್ವಲ್ಪ ಸ್ವಲ್ಪ ಮಾಡಿ. ಈಗ ಎರಡು ಕೈಗಳನ್ನು ಇಲ್ಲಿ ಮುಂದೆ ಹಿಡ್ಕೊಂಡು ತಲೆ ಹಚ್ಚಿ, ಮತ್ತೆ ಮೇಲೆ ಇಡ್ರಿ. ಹ್ಮ್ 5 ಸರ್ತಿ ಹಚ್ಚಿ. ಒಂದು ಹೋಗಲ್ಲ ಹೋಗ್ರಿ, ಕಷ್ಟ ಪಡ್ಬೇಕು ಸ್ವಲ್ಪ. ಬೆಳಿಗ್ಗೆ ಎದ್ದು ಇಷ್ಟಪಟ್ಟು ಕಷ್ಟ ಪಡ್ಬೇಕು, ಅವಾಗ ಸುಖ ಸಿಗುತ್ತೆ. ಇಲ್ಲಾಂದ್ರೆ ದೆವ್ವ ಬೆನ್ನತ್ತತೆ, ಆಸ್ಪತ್ರೆ ಎನ್ನುವ ದೆವ್ವ ಬೆನ್ನತ್ತತೆ. ಯಾರು ಸಹಾಯ ಮಾಡಲ್ಲ. ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಬಟ್ ಆರೋಗ್ಯನ ಯಾರು ಕೊಡಲ್ಲ. ಗೋವಿಂದ. ನೆಕ್ಸ್ಟ್ ಯಾವ್ದಪ್ಪ? ಈಗ ಮಲಗಿ ಮಾಡೋದು. ಈ 1/3 50% ಮುಗೀತೀಗ. ಈಗ ಮಲ್ಕೊಳ್ಳಿ, ನೆಟ್ಟಿಗೆ ಮಲ್ಕೊಂಡು ಕೈಗಳನ್ನ ಹಿಂಗಿಟ್ಟು ಬರೇ ತಲೆನೇ ಎತ್ತಬೇಕು. ಬರೇ ತೋರಿಸ್ತೀನಿ ಹಿಂಗೆ. ತಲೆನ ಹೀಗಿಟ್ಟು ಭುಜ ಎತ್ತಬಾರದು, ತಲೆ ಒಂದೆತ್ತಿ ಹೀಗೆ ಎತ್ತಿ ಪಾದ ನೋಡಿ, ಪಾದ ಕಾಣಬೇಕು.
ನಿಮ್ ಪಾದ ನಿಮ್ಗೆ ಕಾಣ್ಬೇಕಿದ್ರೆ ಈ ತರ ಒಂದ್ 5 ಸರ್ತಿ ಮಾಡಿ. सिरे की उठाना, पाँव दिखना, पाँव के उंगलियां कमर के दिखना, उठना देखना, 5 बार करो. ಆಮೇಲೆ ಕೈಗಳನ್ನ ಸೈಡಿಗಿಡಿ, ಸೈಡಿಗಿಟ್ಟು ಮೊಳಕಾಲು ಮಡಚಿ ಹೀಗೆ 2 ಮೊಳಕಾಲುಗಳನ್ನ ಒಂದ್ಸಲ ತಗೊಳ್ಳಿ. ಒಂದ್ ಸೈಡ್ ಮೊಳಕಾಲ್ ಮೇಲೆ ಮೊಳಕಾಲು ಇರ್ಬೇಕು. ತಲೆನ ಅಪೋಸಿಟ್ ಸೈಡ್ ನೋಡಿ, ಅಪೋಸಿಟ್ ಸೈಡ್ ಇದು ನೋಡಿ, ಪಾಮ್ ನೋಡಿ. ಅಂಗೈ ಭೂಮಿಗೆ ತಾಗ್ಬೇಕು. ನೋಡಿ. ಇದಾದ್ಮೇಲೆ ಸ್ವಲ್ಪ ದಿನ ಕೊಟ್ಟಿರುತ್ತೆ. ಕಾಲುಗಳನ್ನ ಅಗಲ ಮಾಡಿ, ಅವಾಗ ಕುಂತು ಮಾಡಿದ್ರು ಕಾಲು ಎಷ್ಟು ಅಗಲ ಬರುತ್ತೆ ಅಷ್ಟು ಮಾಡಿ. ಅಂಗೈಯನ್ನ ಮೇಲ್ಗಡೆ ಮಾಡಿ ಆಕಾಶದ ಕಡೆ ಸೈಡ್ ಇಟ್ಟು ಹಿಂಗ್ ಮಾಡಿ, ಕಾಲು ಅಗಲ ಮಾಡಿ, ಮೊಳಕಾಲು ಮಾಡಿಸಿದಂಗೆ ಒಂದು ಕಾಲನ್ನು ತಗೊಂಡ್ಬಂದು ಹಿಂಗ್ ಟಚ್ ಮಾಡಿ. ಹಿಂಗೆ ಮೊಳಕಾಲು ಬೆಂಡ್ ಆಗಿದ್ರೆ ಕೈ ಹಿಡ್ಕೊಳ್ಳಿ. ಟಚ್ ಆಗಿದ್ರು ಬಂತ. ಚಿನ್ನ ಬರ್ತಾ ಇದ್ದಾನಾ? ಬರ್ತಾ ಸರ್. ಇಲ್ಲ ಇಲ್ಲಿ ಬಂದ್ರೆ ಸಾಕು. ಲೈವ್ ಕಾಣ್ತಾ ಇದೆಯಲ್ಲ? ನಿಮ್ದು ಕರೆಕ್ಟ್ ಆಯ್ತು ಬಿಡ್ರಿ ಸರ್. ಇದೇನೋ ಇಲ್ಲ, ಅದು ಇದು ಕೈ ಟಚ್ ಆಯ್ತು. ಇರ್ಲಿ ಬಿಡು, ಬರ್ತಿದಲ್ಲ, ಕಾಣಿಸೋದಲ್ಲ ಸಾಕು. ನಮಗ್ ಕಾಣಂಗಿಲ್ಲ ಬಿಡ್ರೆ, ಅವ್ರಿಗೆ ಕಾಣ್ತದೆ. ಹಿಂಗೆ ಮಾಡಿ. जीवन करेक्ट दिख रहा है क्या? हाँ सर. अच्छा करो. ಇಲ್ಲಿ ಕೈಯಲ್ಲಿ ತಪ್ಪ ಸ್ಕ್ರೀನ್ ತಪ್ಪಾಗಿ ಇದು ಬೆಸ್ಟ್ ನೋಡಿದ್ದು. ಮಾಡಿ ಅದಕ್ಕೆ భాస్కర్, గుడ్ మార్నింగ్. గుడ్ మార్నింగ్ అంకుల్. చూడండి, మేము ఎలా చేస్తున్నాం అలా చేయండి. ఓకే, ఇప్పుడు ఇది కదా. ఇప్పుడు కాళ్ళు పడుకున్న దగ్గర 6 కాల్ ఫీట్ అంటే ఒక 4-5 ఇంచెస్ పైన లేపాలి. ఇప్పుడు 2 కాళ్ళు ఇంతే. 4 इंच ऊपर उठाओ जमीन से, दोनों पांव सीधा करके. दिख रहा है क्या जिन्हें? ಸ್ವಲ್ಪ ಎತ್ತಿ, ಬೇಕಾದ್ರೆ ತಲೆ ಎತ್ತಿ ಪಾದ ನೋಡ್ಬೋದು. ತಲೆ ಕೂಡ ಎತ್ತಿ ಪಾದ ನೋಡ್ರಿ. ತಲೆಯಿಂದ ತಲೆ ಎತ್ತಿ ಭುಜ ಎತ್ತದಂಗೆ ಪಾದ ನೋಡ್ರಿ. ಎರಡು ಕಡೆಯಿಂದ ಎತ್ತಿದ್ರೆ ಹೊಟ್ಟೆ ಎಲ್ಲ ಟೈಟ್ ಆಗುತ್ತೆ. ಒಂದು 5 ಸರ್ತಿ ಮಾಡಿ. ಈಗ 30 ಡಿಗ್ರಿ ಎತ್ರಿ, 2 ಕಾಲಲ್ಲಿ 30 ಡಿಗ್ರಿ, 35 ಡಿಗ್ರಿ ಎತ್ರಿ. ಮೊಳಕಾಲು ಸೀದಾ ಇರ್ಬೇಕು, ತೊಡೆ ಎಲ್ಲ ಟೈಟ್ ಆಗ್ಬಿಡುತ್ತೆ, ತೊಡೆ ಮಸಲ್ಸ್ ಎಲ್ಲ. ಈಗ ಮೇಲೆತ್ತಿ 45 ಡಿಗ್ರಿ ಎತ್ತಿ 5 ಸರ್ತಿ. ಈ ಸ್ವಲ್ಪ ಕಷ್ಟ ಇರುತ್ತೆ, ಅದು ಬರುತ್ತೆ. ಆಮೇಲೆ ಈ ಇದ್ರ ಹಿಪ್ಸ್ ಮೇಲೆ ಕೆಳಗಡೆ ಸಪೋರ್ಟ್ ಕೊಡಿ. ಸಪೋರ್ಟ್ ಕೊಟ್ಟು
ಇರ್ಬೇಕು ಈ ತರ 5 ಸರ್ತಿ ಮಾಡಿ. ಮಾಡಿ ಈಗ ಸಮುದ್ರದಿಂದ ತಿಮಿಂಗಲ ಜಿಗಿತದಲ್ಲ, ಮೇಲ್ಗಡೆ ಕೆಳಗಡೆ ಹಂಗ್ ಮಾಡ್ಬೇಕು, ಕಾಲು ಹಿಂಗ್ ಮಾಡಿ 5 ಸರ್ತಿ. ಈಗ ಅಪೋಸಿಟ್ ಸೈಡ್ ಮಾಡ್ಬೇಕು, ಅಪೋಸಿಟ್. ಸುಮ್ಮನೆ ಎಷ್ಟು ಕಷ್ಟ ಆಗ್ತದೆ. ನೆಕ್ಸ್ಟ್ ಸೈಕಲ್ ನೋಡಿದ್ರಿ, ಮೊಳಕಾಲ ಮೇಲೆ ಕೈ ಇಟ್ಟು ಕಾಲೆತ್ತಿ ಹಿಂದೆ ಮುಂದೆ ಪೆಡಲ್ ತುಳಿಬೇಕು. ಪೆಡಲ್ ಸೈಕಲ್ ಪೆಡಲ್ ತುಳಿರಿ. ಬೆಸ್ಟ್ ಎಕ್ಸರ್ಸೈಸ್ ಇದು, ಹೊಡಿರಿ. ಮತ್ತೆ ಅಪೋಸಿಟ್ ಡೈರೆಕ್ಷನ್ ಸೈಕಲ್ ನೋಡ್ರಿ, ಅಪೋಸಿಟ್ ಸೈಕಲ್ ಹಿಂದೆ ಹೋಗ್ಬೇಕು. ಈಗ 2 ಕಾಲುಗಳ ಮೇಲೆ ಹಿಂಗೆ ಎತ್ತಿ ಅದನ್ನ ಮಾಡಿ. ಪೆಲ್ವಿಕ್ ಮಸಲ್ಸ್ ಎಲ್ಲ ಇದಾಗಬೇಕು, ಇಲ್ಲಿ ಎಫೆಕ್ಟ್ ಬರ್ಬೇಕು. ಇಲ್ಲಿ ಹಿಡಿದ್ರೆ ಅದನ್ನ ಈಗ 2 ಗೋಕಲ್ ಮಾಡಿ ತೆಗೆದ್ರೆ ಈ ಕೈ ಹಿಡಿಯಿದೆ, ಎಡಗಡೆ ಬೀಳ್ಬೇಕು. ತಲೆನ ಬುಡದ ಮೇಲೆ ಎತ್ತಬಾರ್ದು. ಅಪೋಸಿಟ್ ಸೈಡ್. जीवन दिख रहा है? कर अभी आगे जोकाली मारना, ಹಿಂಗೆ ಹಿಡ್ಕೊಂಡು ಮಡದಿ ಮಕ್ಕಳು ಹಿಡ್ಕೊಂಡು ಮುಂದೆ ಜೋಕಾಲಿ ಹೊಡಿ. ಡೈರೆಕ್ಟ್ ಹೇಳಬಾರ್ದು, ಹಿಂಗೆ ಮತ್ತೆ ವೆರಿ ಗುಡ್. ಆಯ್ತು, ಇನ್ನೂ ಸ್ವಲ್ಪ ಹೊತ್ತು ಐತಿ. ಈಗ ఎద్దు కూర్చోవాలి ఎల్లరు, కొంచెం ఊపిరి తీసుకోవాలి. ఆయాసం వచ్చేట్టుంది కదా, जरा दम लेना ऐसा, थोड़ा निदान से ऐसा हाथ रख के ऐसा दम लो, आराम लगता जरा. बड़ा दम लो. दम लिए तो नेक्स्ट एक्सरसाइज करने को बॉडी रेडी हो जाता है. కుత్తుగా పైన చేసే అవసరం లే, ఫ్రంట్ చూడు. हाँ, अभी सब लोग उठ जाओ. अभी उठ के एक्सरसाइज करना थोड़ा है. उठ के ठहरो, सिर्फ सब उठो. कैमरा एडजस्ट करूंगा.
ಮೇಲೆ ಹೋಯ್ತು ನೋಡ್ರಿ, ಕಾಣಿಸ್ತದ ಫುಲ್ ಮೇಲೆ ಹೋಯ್ತು. हाँ अभी ऐसा आगे करो, इधर देखो, मुझे देखो इधर। हाँ ऐसा करो, टाइट करना, बैठ के करे ना वैसा टाइट, जल्दी जल्दी करना, इसको जरा फास्ट इफेक्ट देना, फास्ट फास्ट करना, फास्ट फास्ट. గట్టిగా పట్టుకోవాలి వేళ్ళంతా, నొప్పి అవ్వాలి అంత ఫస్ట్గా. తర్వాత థంబ్ లోపల పెట్టి ఒకసారి చేయండి, థంబ్ లోపల పెట్టి అలా చేయండి 5 times, థంబ్ బయట పెట్టి 5 times. తర్వాత రౌండ్ ఇటు తింపండి ఇట్లా 5 times, ఇన్సైడ్ అవుట్ సైడ్. ಆಮೇಲೆ ಕೈ ಫಾಸ್ಟ್ ಫಾಸ್ಟ್ ಮಾಡ್ಬೇಕು, ಪ್ರೆಷರ್ ಇದು ಮಾಡಿ, ಇದು ಮಾಡಿ, ಫಾಸ್ಟ್ 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 ಪ್ರೆಷರ್ ಹಾಕಿ ಮಾಡ್ಬೇಕು ಫಾಸ್ಟ್. ಹಿಂಗೆ ಹಾ, ಕುಂತಲ್ ಮಾಡ್ತಿದ್ರಲ್ಲ ಅದಕ್ಕಿಂತ ಡಬಲ್ ಫಾಸ್ಟ್ ಮಾಡ್ಬೇಕು. ಹಾ ಮತ್ತೆ ನೆಕ್ಸ್ಟ್ ಹಾ ಮಾಡಿ. ఇప్పుడు ఎద చీరల్ని భాస్కర్, హనుమంతుడు ఎద చీరలు ఫాస్ట్ ఫాస్ట్. ఓకే ఇట్లా కింద పైన. ఇప్పుడు కాలు కొంచెం వెడలు పెట్టండి, पाँव जरा चौड़ा रखो. हाँ अब ऐसा करो, बॉडी स्ट्रेट ठहरना, बेंड नहीं होना. करो 5 times, बैक साइड 5 times. ಮಾಡಿ. फ्रंट टू बैक 5 times. ఇప్పుడు రెండు చేయాలి, ముందు నుంచి వెనక్కి. ఈడ చెయ్యి తగలాలి ముందు వచ్చి, అట్లా. ಬ್ಯಾಕ್ ಸೈಡ್ ಮಾಡಿ. ಬೇಷ್, ಅದು ಸ್ಕಿಪ್ಪಿಂಗ್ ಮಾಡ್ತಿರಲ್ಲ, ಸ್ಕಿಪ್ಪಿಂಗ್ ಮಾಡಿದಂಗೆ ಮಾಡ್ಬೇಕು ನೋಡಿ. ನೆಕ್ಸ್ಟ್ ಯಾವ ಚಿನ್ನ, ನೆಕ್ಸ್ಟ್ ಕಲ್ಲೋಗ್ಯದಲ್ಲ, ಈಗಲ್ಲ ಆಮೇಲೆ. ಈಗ ಹೀಗೆ ನಿಂತ್ಕೊಳ್ಳಿ, ಈಗ ಸ್ಟೇಟ್ ಪಾದ ಸಮೀಪ ತಗೊಂಬಂದು ಹೀಗೆ ನಿಂತ್ಕೊಳ್ಳಿ. ಇಲ್ಲಿ ಸಂದ್ ಇರಬಾರ್ದು, ಇಲ್ಲಿ ಬಾಡಿಯಲ್ಲಿ ಹಿಂಗೆ ಸಂದ್ ಇರಬಾರ್ದು, ಟಚ್ ಆಗ್ಬೇಕು, ಸಂದ್ ಅಸ್ತಲ್ ಕಾಣ್ಬಾರ್ದು. ಕೈಯನ್ನ ಕೆಳಗಡೆ ತಗೊಂಡೋಗಿ ಹಂಗೆ ಒಯ್ರಿ, ಮೊಳಕಾಲ್ ಕೆಳಗಡೆ ಒಯ್ಬೇಕು ಕೈ. ನಿಂತ್ಕೊಳ್ಳಿ, ಸ್ಪೈನಲ್ ಕಾರ್ಡ್ ಎಲ್ಲ ಇದಾಗುತ್ತೆ, ಸೆಟ್ ಆಗುತ್ತೆ. ಬ್ರೈನ್ ಚುರುಕಾಗ್ಬಿಡುತ್ತೆ ಎಲ್ಲ. ದೆವ್ವ ಭೂತಗಳೇನೋ ಇದ್ರೆ ನಾಳೆ ಬಾ ಅಂತ ಹೇಳ್ಬೇಕು, ಇದೆಲ್ಲ ಮಾಡಿ. ನಾಳೆ ಬಾ ನಾಳೆ ಬಾ ಅಂತ ಬರ್ಕೋಬೇಕು ಹಣೆ ಮೇಲೆ. ನೆಗಡಿ ಕೆಮ್ಮು ಯಾವುದು ಬರಲ್ಲ. ಒಂದು 6 ತಿಂಗಳು ಮಾಡಿದ್ರೆ ಕಾಯಿಲೆ ಅಂದ್ರೆ ಏನಪ್ಪಾ ಅಂತ ಕೇಳ್ಬೇಕು, ಆತರ ಆಗ್ಬಿಡುತ್ತೆ ಬಾಡಿ. ಆಯ್ತಾ. ಈಗ ಹಂಗೆ ನಿಂತ್ಕೊಳ್ಳಿ, ಪಾದ ಸಮೀಪ ಇಟ್ಕೊಂಡು. ಸೊಂಟದ ಮೇಲೆ ಕೈ ಇಡ್ರಿ,
ತಿರ್ರಿ ಹಿಂಗೆ, ಹಂಗೆ ತಿರ್ರಿ. ಎಷ್ಟು ಹಿಂದಾಗುತ್ತೋ ಹಿಂದೆ ನೋಡಿ, ನೋಡಿ ಹಿಂದೆ 45 ಡಿಗ್ರಿ ತಿರು, ಫುಲ್ 90 ಡಿಗ್ರಿ ತಿರು ಹಿಂಗೆ. ನೋಡಕ್ ಈಸಿ, ಮತ್ತೆ ಮಾಡಿದ್ರೆ ಗೊತ್ತಾಗುತ್ತೆ, ಕರೆಕ್ಟ್ ಮಾಡಿದ್ರೆ ಗೊತ್ತಾಗ್ತಿದ್ರೆ ಎಫೆಕ್ಟ್ ಎಲ್ಲ ತಿರುಗುತ್ತೆ. ಹಾ ಈಗ ಹಿಂಗೆ ಸ್ಕೂಲಲ್ಲಿ ಡ್ರಿಲ್ ಮಾಡ್ತೀವಲ್ಲ ಹಿಂಗೆ, ಇದು ಭುಜದ ಲೆವೆಲ್ಗೆ ಇರ್ಬೇಕು, ಹಿಂಗೆ ಮ್ಯಾಲೆ ಇಡಬಾರ್ದು, ಕೆಳಗೆ ಇರಬಾರ್ದು. ಆಮೇಲೆ ಹಿಂಗಿರ್ಬಾರ್ದು, ಕೈ ಹಿಂಗೆ ಕರೆಕ್ಟ್ ಹಿಂಗೆ ಇಡ್ಬೇಕು. ಹಿಂಗೆ ಅಂಗೈ ಅಂಗೈ ನೋಡ್ಬೇಕು, ಅಂಗೈ ಹಿಂಗಲ್ಲ, ಹಿಂಗ್ ನೋಡ್ಬೇಕು ಅಂಗೈ. ಹಾ ಹಿಂಗೆ ಹಿಂಗೆ ಹಿಂದೆ ಹೋಗ್ರಿ. ಇವೆಲ್ಲ ಜಿಮ್ ಎಕ್ಸರ್ಸೈಸ್ ಅಲ್ಲ, ಸಿಂಪಲ್ ಎಕ್ಸರ್ಸೈಸು, ಮೇಂಟೆನೆನ್ಸ್, ಬಾಡಿ ಮೇಂಟೈನ್ ಮಾಡ್ಲಿಕ್ಕೆ ಮಾಡುವಂತ ಎಕ್ಸರ್ಸೈಸ್. ಜಿಮ್ ಅಲ್ಲ, ಸ್ಲಿಮ್ ಎಕ್ಸರ್ಸೈಸ್. ಸ್ಲಿಮ್ ಎಕ್ಸರ್ಸೈಸ್, ಸ್ಲಿಮ್ ಎಕ್ಸರ್ಸೈಸ್. ನಾ ಒಂದು 6 kg ಕಡಿಮೆ ಆಗಿನಪ್ಪ. ಈ ಒಂದು ಕೊಡ ಇತ್ತು ಅಷ್ಟೇ, ಮುಂದೆ ಕೊಡ ಜೀವ ತಕೊಂಡೀನಿ. ನೀರಿನ ಕೊಡ ಬಿದ್ದಿದೆ ಮುಂದೆ ಗಡಿಗೆ, ಅದ್ರಲ್ಲಿ ಬರೇ ಮಜ್ಜಿಗೆ ತುಂಬಿದೆ, ಮಜ್ಜಿಗೆ. ರೈಟ್. ಈಗ ನೆಕ್ಸ್ಟ್ ಕೈ ಅಗಲ ಮಾಡ್ರಿ ಹಿಂಗೆ, ಭುಜ ऐसा करो. हाँ स्कूल में करते ना शरीफ, ऐसा करो. हाँ स्कूल में सिखाते ना, ऐसा करो, ऐसा बस. शरीफ और जीलन को देख के मुझे बहुत खुशी हुआ. चलो हाथ आगे नहीं जाना, ऐसे बॉडी देखो, ऐसा ऐसा रहता ना, ऐसा ही जाना. वो ऐसा नहीं जाना, ऐसा ही रहना है. दोनों ऐसा ही रहना, ऐसा ही जाना, ऐसा नहीं जाना, ऐसा दोनों ऐसा जाना. ಹೆಂಗೆ ಆಯ್ತಾ. ಮತ್ತೆ ಈಗ ಈ ಕಲ್ಲು ತಗೊಂಡು ಬಿಸಾಕ್ರಿ, ಕಾಲ್ ಅಗಲ ಇಡ್ರಿ. ಒಂದು ಈ ಕಡೆ ಕಲ್ಲು ತಗೊಂಡು ಈ ಕಡೆ ಬಿಸಾಕ್ರಿ, 5 kg ಕಲ್ಲು ಬಿಸಾಕ್ರಿ. 10 ರೂಪಾಯಿ, 10 ರೂಪಾಯಿ को 5 kg का 10 ರೂಪಾಯಿ को ಬೇಕೋ. ನಿನ್ನ ಖಾಲಿ ಮುಟ್ತಾವ ಈಗ ಇಲ್ಲ ಕಾಲಿಗೆ ಇಲ್ಲ. ಹಾ ನಿಮ್ಗೆ ಎದ್ರಿ, ಬೆರಳ ಮೇಲೆ ನಿಂತ್ಕೊಳ್ಳಿ, ಬೆರಳುಗಳ ಮೇಲೆ ನಿಂತ್ಕೊಳ್ಳಿ, ಕಾಲ್ ಬೆರಳುಗಳ ಮೇಲೆ ನಿಂತ್ಕೊಳ್ಳಿ. ಮೇಲ್ಗಡೆ ಚಿನ್ನ ತೋರ್ಸು, ಸ್ವಲ್ಪ ಫೋಕಸ್ ಮಾಡಿ, ಕ್ಯಾಮ್ರಾ ಫೋಕಸ್ ಮಾಡಿ ತೋರ್ಸು ಕಾಲ್. ಹಾ ಅಲ್ಲಿ ಚಿನ್ನ ಮಾಡ್ತಾನೆ ನೋಡಿ, ಹಂಗಿತ್ತ ಹಂಗೆ ನಿಂತ್ಕೊಳ್ಳಿ, ಹಂಗೆ. ಹಾ ಹಾ ವೆರಿ ಗುಡ್. गिर जाते हैं हल्लो, सपोर्ट देके ठहरना. हाँ हाँ ಈಗ ಇಲ್ಲಿ ನೋಡಿ, ಎಲ್ಲ ಗೋಡೆ ಹತ್ರ ಹೋಗಿ ಸ್ವಲ್ಪ ಹಿಂಗೆ ಸಪೋರ್ಟ್ ತಗೊಳ್ಳಿ, ಗೋಡೆ ಕೈ ಟಚ್ ಆಗೋವರೆಗೆ. ಹೆಂಗೆ कितना हाथ पीछे जाता उतना रखो, ऐसा जाके ऐसा करना. सिर ले जाके पीछे रखना, ऐसा हाथ से देख लेना. ಇದು ಬೆಸ್ಟ್ ಎಕ್ಸರ್ಸೈಸ್ ಮಾಡ್ರಿ, ಕರೆಕ್ಟ್ ಮಾಡಿ. हाँ हाथ नीचे रखो, ऊपर सामने ले जाके नीचे रखो, हाथ ऐसे रखो, हाथ सपोर्ट दो ऐसा. हाँ शरीफ साहब ऐसा करना, शरीफ साहब देखो, इधर देखो, ऐसा रहता ना हाथ, ऐसा रहता ना, ऐसा ऐसे लेके ऐसा करना, ऐसा लगाना, ऐसा छोड़ना नहीं, ऐसा लेके सिर रखना. अच्छा ऐसा. हाँ पीछे रखो. हाँ हाँ सिर लगाओ, सिर लगाओ दीवार को, सिर लगाओ. हाँ आगे आ जाओ, ऐसा करेक्ट, आ जाओ आगे आ जाओ. नेक्स्ट पाँव ऐसा चौड़ा करो. नेक्स्ट
चौड़ा करके नीज एंड के ऊपर प्रेशर ये डालना, सपोर्ट देना, ठहरो ऐसा, ऐसा ठहरो। हाँ, अभी एक हाथ से ऐसा ऐसा करो, करो। हाँ, राइट। नेक्स्ट ऐसा करके जमीन को लगाना, गन कचरीगे 10 टाइम्स। फास्ट करो, फास्ट గా చేయమా బిందు। ఎలా ఉంది భాస్కర్? అంత అయ్యే వరకు చెమటాడు వాళ్ళే మీరు ముందే చేస్తున్నారు కదా। अभी देखो, नेक्स्ट नेक्स्ट टेंशन आएगा ये, नेक्स्ट है ना, Next is जागिंग, रनिंग एंड जागिंग। चलो स्टार्ट। ನೋಡೋಣ ನನ್ಕಿಂತ ಫಾಸ್ಟ್ ಯಾರು ಓಡ್ತಾರ। भागो शिवगुप्पा तक भागो, आ जाओ, आयास बरोबर ओड्री। हाँ स्लो, दम आ गया ना? हाँ सर। हाँ, अभी उसको रेस्ट देना, ऐसा मार। 7 to 9 times। इड़ा ई पार्ट मारो ऐसा। हार्ट ब्लॉक नहीं होता, ब्लॉक्स कहाँ भी रहता ना क्लियर होता, बीपी शुगर नहीं आता। जोर से मारना, ताली मारते ना वैसे जोर से मारना, ऐसा करो। उसकी से नहीं, हाथ से मारना। हाँ ऐसा, हाँ ठीक है, ಇಲ್ಲಿ ठीक है, ಇಡ ಇಡುಂಟ ಇಡ ಇಡ जोर तो ಕೊಟ್ಟಲ್ಲಿ ಮಂಟ ಪಡಲ್ಲ, ಹೊಡೆದ್ರೆ ಬೆಂಕಿ ಬೀಳ್ಬೇಕದು। मारो जोर से, जलना वहां, उतना जोर से मारना, जलन आना, मारो जोर से मारो। ಈಗ ಹೊಟ್ಟೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್, ಹೊಟ್ಟೆ ಚಿಕ್ರಿ, ಬೊಡ್ಡು ಬೊಡ್ಡು ಚುಟ್ಮುಟ್ಟು, ಕಡಪ ಕಾಲ ಬೊಡ್ಡು ಚುಟ್ಮುಟ್ಟು ಹೊಟ್ಟೆ, बम्बू के आजू बाजू बम्बू को फिरो, क्लॉक वाइज एंटी क्लॉक वाइज। हाँ, एनर्जी फ्लो होता वहां पर, बाहर का एनर्जी अंदर फ्लो हो जाता। ಸ್ವಲ್ಪ ಆಯಾಸ ಕಡಿಮೆ ಆಯ್ತಲ್ಲ ಈಗ? ಈಗ ನೆಕ್ಸ್ಟ್ ಸ್ಟ್ರೇಟ್ ನಿಂತ್ಕೊಳ್ಳಿ, 1 2 3 4 5 6 7 8।
ಇದು ಹೋಗಿ ಯೂಟ್ಯೂಬ್ ಹಾಕ್ಬಿಟ್ಟಾಗ ಅವಸರ. ಆಯ್ಸ ಕಡಿಮೆ ಆಯ್ತಲ್ಲ ಎಲ್ರಿಗೆ? ಹಾ ಹಾಯ್ ಅನ್ಪಿಸ್ತದೆ ಬಿಡು. ಹಾ ನೆಕ್ಸ್ಟ್ ಬೈಟಕ್ ಬಸ್ಕಿ ಬಸ್ಕಿ ಇಲ್ಲ ಬೈಟಕ್ ಹಿಡ್ಕೊಂಡು 1 2 1 2 గుడ్ 5 10 ఎన్ని అయితే అని కొట్టండి. कितना मारा जिलन? 5. अच्छा मैं 20 मारा 20. देखो हमारे पटेल साहब 25 कर रहे. पटेल साहब एक्सपीरियंस है ना. हाँ हाँ सही है सही है. ನಾನೆಲ್ಲ ನೋಡ್ಲೋದಿಂದಮ್ಮ ಭಾಳ 50% ಅಲ್ಲಿಂದ ಆಗಲ್ಲ. ಎಲ್ಲ ಆಗಲ್ಲ ಅನ್ಕೋಬಾರ್ದು ಯಾವ್ದು ಅಣ್ಣ ಜೀವನದಲ್ಲಿ. ಎಲ್ಲ ಆಗುತ್ತೆ ಮಾಡಿದ್ರೆ ಪ್ರಾಬ್ಲಮ್ ಇದೆಯಲ್ಲ, ಅರ್ನಿ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಹೋಗುತ್ತೆ. ಎಷ್ಟಾಗುತ್ತೆ ಅಷ್ಟು ಮಾಡು, 10% ಮಾಡಿ ಸಾಕು. ಓಕೆ ಈಗ ನೆಕ್ಸ್ಟ್ ಈಗ ಹಿಂಗಿರುತ್ತಲ್ಲ, ಒಂದು ಕಾಲ್ ಮುಂದೆ ಇಡ್ಬೇಕು, ಇಟ್ಟು ಹಿಂಗೆ ಸೀನಾ ಕಾಣಿಸುತ್ತಾ? ಸರ್ ಕಾಣಿಸುತ್ತೆ ಸರ್. ಹಾ ಹಿಂಗೆ ಕಾಣ್ತದ ಸೂಪರ್. ಹಾ ಇದು ಮೊಳಕಾಲ್ ಒಂದು ಕಾಲ್ ಮುಂದಿಟ್ಟು ಹಿಂಗೆ. ಪಾದ ಇನ್ನು ಸ್ವಲ್ಪ ಒಳಗೋಗ್ಲಿ ಸರ್, ಪಾದ ಅದೇ ಅದೇ ಹಿಂಗೆ ಇನ್ನ ಒಳಗೋಗ್ ಪಾದ. ಅಲ್ಲಿ ಕಾಣಿಸಂಗಿಲ್ಲ, ಕರೆಕ್ಟ್ ಮಾಡ್ತಾ ಇದ್ದೀನಿ, ಅಲ್ಲಿ ಕಾಣಿಸಂಗಿಲ್ಲ. ಹಿಂಗೆ ನೆಕ್ಸ್ಟ್ ಬಂದು ಇದು ಬಾಣ ಬೆಂಡಾಗಂಗೆ ಬೆಂಡಾಗು ಅಪೋಸಿಟ್ ಸೈಡ್ ಹಿಂಗೆ. ಮತ್ತೆ ಇವತ್ತು ಸೋಫಾ ಪ್ರೆಸಿಡೆಂಟ್ ಸರ್. ಇದು ಸಪೋರ್ಟಿಗೆ ಇವತ್ತಿಬ್ರು ಹೆಣ್ಮಕ್ಳು ಬಂದಿಲ್ಲ ಇಲ್ಲಿ, ಅದಕ್ಕೆ ಜಾಗ. ಇಲ್ಲ ಹೊರಗಡೆ ಮಾಡ್ತಿದ್ವಿ. ಈಗ ಫಿಸಿಕಲ್ ಎಕ್ಸರ್ಸೈಸ್ ಮುಗೀತು. ಫಿಸಿಕಲ್ ಎಕ್ಸರ್ಸೈಸ್ ಎಲ್ಲ ಓಂ ನಮ ಶಿವಾಯ ಅಂದ್ಬಿಡೋದು. ಈಗ ಪ್ರಾಣಾಯಾಮ ಮಾಡ್ಬಿಡೋದು. हवा लेने का प्राणायाम मतलब कुछ नहीं, हवा लेने का सिस्टमेटिकली. अभी आराम से बैठ के दम लो. ऐसा आराम हो जाता, जल्दी दम कम हो जाता है. ऐसा करो. ಈಗ ಮಹತ್ ಪ್ರಾಣಾಯಾಮ ಮಾಡಬೇಕು. ಮಹತ್ ಪ್ರಾಣಾಯಾಮ ಅಂದ್ರೆ फर्स्ट हवा अंदर लेना, लेके पकड़ना, पकड़ के ऐसे बंद करना. बंद करने के बाद वो लेट्रिन का जगह रहता ना ಮೂಲಾಧಾರ, ಅದು ಎಳೆದು ಹಿಡ್ಕೋಬೇಕು, ಹಿಂಗೆ ಎಳಿಬೇಕು, ಗಟ್ಟಿಗೆ ಎಳೆದು ಹಿಡ್ಕೋಬೇಕು. ಆಮೇಲೆ ಗಾಳಿ ಬಿಡ್ಬೇಕು, ಆಮೇಲೆ ಅದು ಬಿಡ್ಬೇಕು. ಆಯ್ತಾ नीचे जाके हवा लेके आना.
ಈಗ नेक्स्ट नाई कुत्ते के गले में हड्डी 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 अटकता ना, हड्डी अटके तो वो बाहर निकलने के लिए कैसा करता, ऐसा करता ना। हाँ, तुम भी ऐसा हाथ नीचे रख के ऐसा करो, बस पेट अपने आप ये होता। तुम्हारा पैंक्रियाज, स्प्लीन, इंटेस्टाइन, लिवर, डायफ्राम सब क्लीन हो जाता। करो 5-5 बार 5 साइकिल करो। ಈ ವೋಕಲ್ ಕಾರ್ಡ್ಸ್ ಇರ್ತಾವಲ್ಲ, ವೋಕಲ್ ಕಾರ್ಡ್ಸ್ ಅಲ್ಲಿ ಸೌಂಡ್ ಬರ್ಬೇಕು, ಧ್ವನಿ ಪೆಟ್ಟಿಗೆಯಿಂದ ಸೌಂಡ್ ಮಾಡ್ಬೇಕು. साइकिल 5 टाइम्स करना। लंग्स का बीमारी, हार्ट का बीमारी, दिमाग का बीमारी सब चले जाता। हजम अच्छा होता, हजम हड्डी 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 को हजम कर सकते रोज। हाँ, अभी ये लंग्स रहता ना, लंग्स में लोअर पार्ट, मिडिल पार्ट, अपर पार्ट बोल के रहता है। एक एक पार्ट को भरना, हवा भरना। हाथ ऐसा रखे ना, हड्डी के रिब्स के नीचे रखो हाथ जरा। 12th एंड ಇದಾದ್ಮೇಲೆ ಇಲ್ಲಿಟ್ರೆ ಸ್ಲೋ ಉಸಿರು ತಗೊಂಡ್ರೆ ಅದು ಹೊಟ್ಟೆ ಕೆಳಗಡೆ ಹೊಟ್ಟೆ ತುಂಬುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಬಲೂನ್ ಉಬ್ಬಿದಂಗೆ ಉಬ್ಬುತ್ತೆ ಹೊಟ್ಟೆ, ಉಸಿರು ಒಳಗಡೆ ತಗೊಂಡಾಗ ಹೊಟ್ಟೆ ಉಬ್ಬುತ್ತೆ. 1 2 3 4 के बोल के ले 1 2 पकड़ो, 1 2 3 4 5 छोड़ो, गिनो 1 2 3 4 बोल के लेते लेते। बा 5 to 7 टाइम्स करना। अच्छा ले, जोर से हवा लो, पकड़ो, फिर छोड़ो, हल्लू छोड़ो। मामूली 1 लीटर लेते ना, अभी 5 लीटर अंदर जाता। हाँ, अभी ये नेक्स्ट चेस्ट के पास रखो, हाथ दोनों हाथ ऐसा रखो, ऐसा रखो, ऐसा ऐसा, नाट ऐसा ऐसा नहीं, ऐसा 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 रखना। हाँ, ऐसा रख के हवा खींचो अंदर। चेस्ट के अंदर ही भरेगा हवा, मिडल पार्ट। बिंदु इंका కొంచెం పై చైన్ పైన పెట్టు। अभी ये दूसरा हो गया, अभी थोड़ा है, 5 मिनट में खत्म हो जाएगा, डरना नहीं। क्या पकड़ लिए बोल के छोड़ते। हाथ ऐसे पीछे जाना, ऐसा ऐसा ऊपर से लेकर ऐसे ऐसा कान के नीचे रहना, सांस लेना। ऐसा भरो, हवा भरो चेस्ट में, लंग्स में हवा भरो। लंग्स को जाता, ऊपर का लंग्स को जाता। अभी ಈ ಕಾಣ್ತಾ ಇದೆ, ಹಾ ನೋಡಿ ಇದು ನಮ್ದು SSY ಇದು, SSY ಕನಿಷ್ಠ ಮಧ್ಯಮ ಜ್ಯೇಷ್ಠ।
ಹಾ ಆಯ್ತಾ. ಈಗ ಮೂಗು ಹಿಡ್ಕೊಂಡು ಒಂದು ಮೂಗು ಬಂದ್ ಮಾಡಿ ಇನ್ನೊಂದು ಮೂಗಿಂದ ಬಿಡ್ರಿ ಗಾಳಿ ಹೊರಗಡೆ, ಅದೇ ಮೂಗಿಂದ ಒಳಗಡೆ ಹೇಳ್ಕೊಳ್ಳಿ, ಮತ್ತೆ ಅದನ್ನ ಬಂದ್ ಮಾಡಿ ಈ ಕಡೆಯಿಂದ ಬಿಡಿ. राइट को बंद करो, लेफ्ट से छोड़ो, फिर लेफ्ट से ऊपर ले, फिर राइट को बंद करो, लेफ्ट बंद करके राइट से छोड़ो. ಲೆಫ್ಟ್ ಬ್ರೈನು ರೈಟ್ ಬ್ರೈನು ಸಿಂಕ್ರನೈಸ್ ಆಗ್ಬಿಟ್ಟು ಎಲ್ಲ ವಿಚಾರ ನೆಗೆಟಿವ್ ಪಾಸಿಟಿವ್ ಎಲ್ಲ ಇದಾಗ್ಬಿಟ್ಟು ನ್ಯೂಟ್ರಲ್ ಆಗ್ಬಿಡುತ್ತೆ ಮೈಂಡ್. ये सोचने का ब्रेन रहता है ना, इधर सामने रहता है, फ्रंटल ब्रेन है, सब एक्टिवेट हो जाता है. अभी ये करना. नेक्स्ट ಮೂರನೇ ಬೆರಳು ನಾಲ್ಕನೇ ಬೆರಳಿಂದ ಕಣ್ಣು ಮೇಲೆ ಇಟ್ಕೊಳ್ಳಿ, ಎರಡನೇ ಬೆರಳು ಹಣೆ ಮೇಲೆ ಇಡಿ, ಐದನೇ ಬೆರಳು ಚಿನ್ನದ ಮೇಲೆ ಇಟ್ಟು, ಒಂದನೇ ಬೆರಳು ಹೆಬ್ಬೆರಳಿಂದ ಕಿವಿನ ಮುಚ್ಚಿ ಗಟ್ಟಿಗೆ ಮುಚ್ಚಿ ಮನ್ನಿ ಬಾಯಿ ಮುಚ್ಕೊಂಡು ಅನ್ಬೇಕು. ಬ್ರೇನ್ ಎಲ್ಲ ವೈಬ್ರೇಷನ್ ಬರುತ್ತೆ, ಬ್ರೇನ್ ಎಲ್ಲ ವೈಬ್ರೇಷನ್ ಬಂದು ಬ್ರೇನ್ ಚೆನ್ನಾಗುತ್ತೆ. ಈಗ अभी देखो फाइनल अल्लाह अकबर मन्ना बोलना भी. हाँ हम ओम बोलते तुम अल्लाह अकबर बोलो, बोलो अकबर बोलो, ओम बोलते तुमको बोलो ओ. फाइव टाइम्स बोलना ओ. ಐದು ಸರ್ತಿ ಆಯ್ತಲ್ಲ, ಈಗ ನನ್ನ ಜೊತೆ ಪ್ರೇಯರ್ ಮಾಡಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಈಗೆಲ್ಲ ಎಲ್ಲರಲ್ಲೂ ಲೈಟ್ ತೆಗೆದು ಅಲ್ಲೇ ಕುತ್ಕೊಂಡ್ಬಿಡಿ, ಹಂಗೆ ಧ್ಯಾನ ಮಾಡ್ಬಿಡೋಣ. ಗೋಡೆ ಕುತ್ಕೊಂಡ್ಬಿಡಿ, ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಡಿ ಅಷ್ಟೇ, ಏನು ಮಾಡೋದಿಲ್ಲ. ಕಣ್ಣು ಮುಚ್ಕೊಂಡು ನಿಮ್ ಉಸಿರನ್ನ ನೀವೇ ನೋಡ್ಬೇಕು ಅಷ್ಟೇ. ಉಸಿರು ಆಡ್ತಾ ಇದಿಲ್ಲ ಅಂತ ಗಮನ ಕೊಡ್ಬೇಕು. ಬೇರೆ ಬೇರೆ ವಿಚಾರಗಳೆಲ್ಲ ಬರುತ್ತೆ, ಥಾಟ್ಸ್ ಎಲ್ಲ ಬರುತ್ತೆ, ಅದು ಬರುತ್ತೆ ಹೋಗುತ್ತೆ, ಅದ್ರ ಪಾಡಿಗೆ ಅದು ಬರುತ್ತೆ ಹೋಗುತ್ತೆ, ನೀವು ಸುಮ್ಮನೆ ಕುತ್ಕೋಬೇಕು. ಅಷ್ಟೇ. ಎಷ್ಟಾಗಿದೆ ಟೈಮು? 6:30. ನಿಮ್ಗೆ 15 ನಿಮಿಷ ಆದ್ಮೇಲೆ ನಾನು ಎಬ್ಬಿಸ್ತೀನಿ. Sir, my
हाँ आप कल मिलो, आप डिस्कनेक्ट हो जाओ। हाँ, जो बैठते हैं वो बैठो, आराम से आंखें मूझ के बैठने का 15 मिनट। हाँ हाँ, ಇಲ್ಲಿ ಇರ್ಲಿಕ್ಕೆ ಮೊಬೈಲ್ ಸೈಲೆಂಟ್ ಮೋಡಿಗೆ ಹಾಕ್ಬಿಟ್ಟು ಕೂತ್ಕೊಳ್ಳಿ.
ನಿಧಾನ ಕಣ್ ತೆಗೀರಿಲ್ಲ, ಕಣ್ಣೋರ್ಸ್ಕೊಳ್ಳಿ, ಕಣ್ಣೋರ್ಸ್ಕೊಳ್ಳಿ. ದಿನಾ ಎದ್ದು ಎಕ್ಸರ್ಸೈಸ್ ಮಾಡಿದ್ಮೇಲೆ ಕಣ್ಣು ಮುಚ್ಚೋದು ಕಲಿಬೇಕು. ಇಲ್ಲ ಅಂತಂದ್ರೆ ಕಷ್ಟ ಆಗತ್ತೆ. ಪರ್ಮನೆಂಟ್ ಕಣ್ಣು ಮುಚ್ಚಬೇಕಾಗತ್ತೆ. ವಯಸ್ಸಾದವ್ರು ಹೇಳ್ತಾರೆ ನೋಡ್ರಿ, ಏನ್ ಹೇಳ್ತಾರೆ, ಸಾಕಾಗಿದೆಪ್ಪ, ಸಾಕಾಗಿದೆ ಅಂತ. ಏನ್ ಮಾಡ್ಬೇಕಂದಿ ಅಂದ್ರೆ ಕಣ್ಣು ಮುಚ್ಚಿದ್ರು ಸಾಕ. ಕಣ್ಣು ಮುಚ್ಚಬೇಕಪ್ಪ, ಶಿವ ಕರ್ಕೊಂಡು ಹೋಗ್ಬೇಕು, ಕಣ್ಣು ಮುಚ್ಚಬೇಕಂತ. ಜೀವಂತ ಇದ್ದಾಗೆ ಕಣ್ಣು ಮುಚ್ಚೋದನ್ನೇ ಕಲಿಬೇಕು, ಪರ್ಮನೆಂಟ್ ಕಣ್ಣು ಮುಚ್ಚೋದಲ್ಲ. ಶಿವನ ಹತ್ರ ಹೋಗೋದು ಜೀವಂತ ಇದ್ದಾಗಲೇ ಕಲಿಬೇಕು. ಇದಕ್ಕೆ ಧ್ಯಾನ ಅಂತಾರೆ. ಧ್ಯಾನದಲ್ಲಿ ಶಿವನನ್ನ, ದೇವರನ್ನ ನೋಡ್ಬೇಕು, ಅಲ್ಲಿ ಕಾಣಿಸುತ್ತೆ. ಪ್ರಾಕ್ಟೀಸ್ ಮಾಡಿದಂಗೆಲ್ಲ ಅದು ಗೊತ್ತಾಗುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಆಗ್ಬಿಡುತ್ತೆ. ಅಲ್ಲಿ ಕನೆಕ್ಟ್ ಆಗಿ ನೀವು ಯೂನಿವರ್ಸ್ ಅನ್ನ ಹೆಂಗ್ ಕನೆಕ್ಟ್ ಮಾಡೋದು ಅಂತ ಕಲ್ಕೋತೀರಿ. ಬರ್ತಾ ಬರ್ತಾ ಅಭ್ಯಾಸ ಆಗ್ಬಿಡುತ್ತೆ. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ನಾಳೆ ಯಾರು ಮೊದಲು ಬಂದಿರಲ್ಲ, ಕರೆಕ್ಟ್ 5 ಗಂಟೆಗೆ ಬನ್ನಿ. 5 ಗಂಟೆಗೆ ಪ್ರೇಯರ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಸ್ವಲ್ಪ ಲೇಟ್ ಆಗಿದೆ, 6:15 ಮುಗಿಸ್ಬಿಡ್ತೀವಿ. ಸ್ವಲ್ಪ ಹೊಸಬರು ಬಂದಿದ್ರಲ್ಲ, ಕಲ್ಸಿದೀವಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಫಾಸ್ಟ್ ಮಾಡಿದ್ರೆ 6 ಗಂಟೆಗೆಲ್ಲ ಮುಗಿದ್ಬಿಡುತ್ತೆ ಎಕ್ಸರ್ಸೈಸ್. 6:15 ನೀವು ಮುಗಿಸ್ಬೋದು. ಓಕೆ ಸರ್. ಥ್ಯಾಂಕ್ ಯು. ಬಾಯ್ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಸರ್. ರಾಜು, ಆಮೇಲೆ ಮಾತಾಡಿ ರಾಜು. ಓಕೆ ಸರ್. ಓಕೆ ರಾಜು, ಬಾಯ್. ಥ್ಯಾಂಕ್ ಯು ಶರೀಫ್. ಥ್ಯಾಂಕ್ ಯು. ನಮಸ್ತೆ. ಬಾಯ್.